ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ಅಲ್ಲಿ ನಾವು ಎನುಮದಿ ವಸಂತಾಲು ಮೂವಿಯ ಸ್ಟೋರಿಯನ್ನ ನೋಡೋಣ. ಒಬ್ಳು ಹುಡುಗಿಯ ಜೀವನದಲ್ಲಿ 8 ವರ್ಷಗಳು ಎಂತೆಂತ ಘಟನೆಗಳು ನಡೆಯುತ್ತೆ, ಸಂತೋಷ, ದುಃಖ, ಪ್ರೀತಿ, ತನ್ನ ಕರಿಯರ್ ಎಲ್ಲವನ್ನ ಹೇಗೆ ಮ್ಯಾನೇಜ್ ಮಾಡ್ತಾಳೆ ಅನ್ನೋದೇ ಈ ಮೂವಿಯ ಕತೆ. ವಿಡಿಯೋ ಅಲ್ಲಿ ಮುಂದೆ ಹೋಗೋಕು ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಶುದ್ಧಿ ಅನ್ನೋ ಹುಡುಗಿ ಯಾರೋ ಬರ್ದಿರೋ ಕಥೆಯನ್ನ ಓದಿ ಅಳ್ತಾ ತನ್ನ ರೂಮಿಂದ ಹೊರಗೆ ಓಡ್ ಬರ್ತಾ ಇದ್ದಾಳೆ. ಆಮೇಲೆ ಹಂಗೆ ರಿವರ್ಸ್ ಓಡೋಕೆ ಶುರು ಮಾಡ್ತಾಳೆ. ಅಂದ್ರೆ ಶುದ್ಧಿಯ ಜೀವನದಲ್ಲಿ ಕಳೆದ 8 ವರ್ಷ ಏನಾಗಿತ್ತು ಅಂತ ರಿವರ್ಸ್ ಅಲ್ಲಿ ತೋರಿಸ್ತಾರೆ. ಈಗ 2020ರಿಂದ 2013 ಊಟಿಗೆ ಬರ್ತೀವಿ. ಇಲ್ಲಿ ಮಾರ್ಷಲ್ ಆರ್ಟ್ಸ್ ಟ್ರೈನಿಂಗ್ ಸೆಂಟರ್ ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಮಾರ್ಷಲ್ ಆರ್ಟ್ಸ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ವರುಣ್ ಅನ್ನೋ ಹುಡುಗ ಇಲ್ಲಿರೋ ಎಲ್ಲರಿಗೂ ಚಾಲೆಂಜ್ ಮಾಡ್ತಾನೆ. ಫೈಟ್ ಅಲ್ಲಿ ನನ್ನ ಯಾರಾದ್ರೂ ಸೋಲ್ಸಿದ್ರೆ ನನ್ನ ಐಪಾಡ್ ಗೆದ್ದವ್ರಿಗೆ ಕೊಡ್ತೀನಿ ಅಂದಾಗ ಮೊದಲು ಕಾರ್ತಿಕ್ ಅನ್ನೋ ಹುಡುಗ ಮುಂದೆ ಬರ್ತಾನೆ. ಇವನಿಗೆ ವರುಣ್ ಜೊತೆ 10 ಸೆಕೆಂಡ್ಸ್ ಕೂಡ ಫೈಟ್ ಮಾಡೋಕ್ಕಾಗಲ್ಲ, ಸೋಲ್ ಒಪ್ಕೊಂತಾನೆ. ನಂತರ ಕಾರ್ತಿಕ್ ನ ಫ್ರೆಂಡ್ ಅನಿತಾ ಬಂದು ನನ್ ಜೊತೆ ಫೈಟ್ ಮಾಡು ಅಂದಾಗ ಹುಡುಗಿರ್ ಜೊತೆ ನಾನು ಫೈಟ್ ಮಾಡಲ್ಲ, ನಿನ್ ಬಾಡಿ ವೀಕ್ ಇದೆ, ಮಾರ್ಷಲ್ ಆರ್ಟ್ಸ್ ಅನ್ನೋದು ಹುಡುಗರಿಗೆ ಮಾತ್ರ ಅಂತ ಹೇಳಿ ಹೋಗ್ಬೇಕಾದ್ರೆ ಅನಿತಾ ನಾಳೆ ಮತ್ತೆ ಇಲ್ಲಿಗೆ ಬಾ, ಶುದ್ಧಿ ಅನ್ನೋಳೊಬ್ಳು ಬರ್ತಾಳೆ, ಅವಳ ಜೊತೆ ಫೈಟ್ ಮಾಡಿ ಗೆದ್ದು ತೋರ್ಸು, ಆಗ ನೀನು ಹೇಳಿದ್ದನ್ನ ನಂಬ್ತೀನಿ ಅಂತ ಹೇಳ್ತಾಳೆ. ಮುಂದಿನ ದಿನ ಇವತ್ತು ಶುದ್ಧಿಯ ಬರ್ತ್ಡೇ ಇದೆ. ಆಗ್ಲೇ ವರುಣ್ ಮಾರ್ಷಲ್ ಆರ್ಟ್ಸ್ ಪ್ರಾಕ್ಟೀಸ್ ಮಾಡ್ತಿರೋ ಬೇರೆ ಹುಡುಗರ ಜೊತೆ ಫೈಟ್ ಮಾಡಿ ಎಲ್ಲರನ್ನ ಸೋಲ್ಸ್ತಾ ಇದ್ದಾನೆ. ಇವನು ಶುದ್ಧಿ ಜೊತೆ ಫೈಟ್ ಮಾಡೋಕು ಮುಂಚೆ ಇನ್ನೊಬ್ಬ ಹುಡುಗ ಕೂಡ ಇವನ ಮುಂದೆ ಬರ್ತಾನೆ. ವರುಣ್ 2-3 ಸೆಕೆಂಡ್ಸ್ ಅಲ್ಲೇ ಇವನನ್ನ ಸೋಲ್ಸ್ಬಿಡ್ತಾನೆ. ವರುಣ್ ಟೇಕ್ವಾಂಡೋ ಅಲ್ಲಿ ಬ್ಲಾಕ್ ಬೆಲ್ಟ್ ಚಾಂಪಿಯನ್ ಆಗಿದ್ದು ಇವನು ಟ್ರೈನಿಂಗ್ ಪಡ್ಕೊಂತ ಇರೋ ಸ್ಟೂಡೆಂಟ್ಸ್ ಗೆ ಚಾಲೆಂಜ್ ಮಾಡ್ತಿದ್ದಾನೆ. ಇವನಿಗೆ ಬುದ್ಧಿ ಕಲಿಸಬೇಕು ಅಂತ ಶುದ್ಧಿ ಸೋತಿರೋ ಹುಡುಗನನ್ನ ಮೊದಲು ಕೈ ಹಿಡಿದು ಮೇಲಕ್ಕೆ ಎತ್ತಿ ಸೈಡ್ ಗೆ ಕಳಿಸಿ ವರುಣ್ ಜೊತೆ ಫೈಟ್ ಮಾಡ್ತಾಳೆ. ಈಗ ವರುಣ್ ನ ಬ್ಲಾಕ್ ಬೆಲ್ಟ್ ಇರ್ಲಿ, ಹಾಕಿರೋ ಪ್ಯಾಂಟ್ ಬೆಲ್ಟ್ ಉದ್ರೋಗೋ ಹಾಗೆ ಇವನಿಗೆ ಹೊಡೆದು ಸೋಲಿಸ್ತಾಳೆ. ವರುಣ್ ಬಿಲ್ಡಪ್ ಕೊಟ್ಟು ಈಗ ಮಾನ ಮರ್ಯಾದೆ ಎಲ್ಲ ಹೋಯ್ತಲ್ಲ ಅಂತ ತಾನು ಮೊದ್ಲೇ ಹೇಳ್ದಂಗೆ ತನ್ನ ಐಪಾಡ್ ನ ನೆಲದ ಮೇಲೆ ಇಟ್ಟು ಇಲ್ಲಿಂದ ಹೊರಡ್ತಾನೆ. ಶುದ್ಧಿ ಎಲ್ಲರ ಮುಂದೆ ತನ್ನನ್ನ ಸೋಲ್ಸುದ್ಲು ಅಂತ ಇವನಿಗೆ ಕೋಪ ಇಲ್ಲ. ಇವನ್ನ ನೋಡಿದ್ರೆ ಗೊತ್ತಾಗುತ್ತೆ ಇವನಿಗೆ ಲವ್ ಅಟ್ ಫಸ್ಟ್ ಸೈಟ್ ಆಗಿದೆ ಅಂತ. ಇಲ್ಲ ಲವ್ ಅಟ್ ಫಸ್ಟ್ ಫೈಟ್ ಆಗಿದೆ. ಹೇಗಾದ್ರೂ ಆಗ್ಲಿ ವರುಣ್ ಹುಷಾರಾಗಿರ್ಬೇಕು. ಶುದ್ಧಿಗೆ ಇನ್ನು 17 ವರ್ಷ ಅಷ್ಟೇ, 18 ವರ್ಷ ಆಗಿಲ್ವಲ್ಲ. ಸಡನ್ ಆಗಿ ಕೋರ್ಟ್ ಮೂವಿ ನೆನಪಾಗೋಯ್ತು. ಶುದ್ಧಿ ಮಾರ್ಷಲ್ ಆರ್ಟ್ಸ್ ಅಷ್ಟೇ ಅಲ್ಲ, ಬುಕ್ ಅನ್ನ ಕೂಡ ಬರೀತಾ ಇರ್ತಾಳೆ. ಇವಳು ಬರ್ದಿರೋ ಬುಕ್ ಇಂದ ತುಂಬಾನೇ ಇಂಪ್ರೆಸ್ ಆಗಿ ಅರ್ಜುನ್ ಅನ್ನೋ ಶ್ರೀಮಂತ ವ್ಯಕ್ತಿ ಶುದ್ಧಿ ಮತ್ತೆ ಇವಳ ತಾಯಿಯನ್ನ ತಮ್ಮ ಮನೆಗೆ ಕರ್ಸ್ಕೊಂಡು ಮಾತಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಶುದ್ಧಿಯ ತಂದೆ ಆರ್ಮಿಯಲ್ಲಿ ಸ್ನೈಪರ್ ಆಗಿದ್ರು. ಸಿಯಾಚಿನ್ ಅಲ್ಲಿ ಅವರು ಸಾವನ್ನಪ್ಪಿರ್ತಾರೆ. ಆಗ ತನ್ನ ಮನಸ್ಸಿನಲ್ಲಿ ಇರೋ ಭಾವನೆಗಳನ್ನ ಪೇಪರ್ ಮೇಲೆ ಇಳಿಸೋಕೆ ಶುರು ಮಾಡಿರ್ತಾಳೆ. ಇವಳು ಬರ್ದಿರೋ ಬುಕ್ ಇಂದ ತಮಗೆ ತುಂಬಾನೇ ಹೆಲ್ಪ್ ಆಗಿದೆ ಅಂತ ಅರ್ಜುನ್ ತುಂಬಾನೇ ಬೆಲೆ ಬಾಳೋ ಡೈಮಂಡ್ ರಿಂಗ್ ನ ಶುದ್ಧಿಗೆ ಗಿಫ್ಟ್ ಆಗಿ ಕೊಡ್ತಾರೆ. ಮತ್ತೆ ಅವಳಿಗೆ ಮಾರ್ಷಲ್ ಆರ್ಟ್ಸ್ ಹೇಳ್ಕೊಡ್ತಿದ್ದ ಮಾಸ್ಟರ್ಗೂ ಕೂಡ ಹುಷಾರಿಲ್ಲ, ಇನ್ನ 3 ವರ್ಷ ಬದುಕಬಹುದು ಅಷ್ಟೇ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಮಾಸ್ಟರ್ ಶುದ್ಧಿನ ತಮ್ಮ ಮಗಳ ರೀತಿನೇ ನೋಡ್ಕೊಂತಾ ಇರ್ತಾರೆ. ಇಬ್ಬರ ಬಾಂಧವ್ಯ ತುಂಬಾನೇ ಚೆನ್ನಾಗಿರುತ್ತೆ. ಇವಳಿಗೆ ಬ್ಲಾಕ್ ಬೆಲ್ಟ್ ಸಿಗೋ ಟ್ರೈನಿಂಗ್ ಕೊಟ್ಟ ಮೇಲೆ ಸಾಯ್ಬೇಕು ಅನ್ನೋದು ಇವರ ಆಸೆ. ಜೊತೆಗೆ ನೆಕ್ಸ್ಟ್ ಬುಕ್ ನ ಬರೆಯೋಕೆ ಶುದ್ಧಿ 2 ವರ್ಷ ಬೇರೆ ಊರಿಗೆ ಹೊರಟಿದ್ದಾಳೆ. ಬುಕ್ ನ ಇನ್ಸ್ಪಿರೇಷನ್ ಪಡ್ಕೊಳ್ಳೋಕೆ ಈ ರೀತಿ ಅವಾಗವಾಗ ಟ್ರಾವೆಲ್ ಮಾಡ್ತಾ ಇರ್ತಾಳೆ. ಕತೆ 1 ವರ್ಷ ಮುಂದೆ ಹೋಗುತ್ತೆ. 2014ಕ್ಕೆ ಬರ್ತೀವಿ. ಮಾರ್ಷಲ್ ಆರ್ಟ್ಸ್ ಟ್ರೈನಿಂಗ್ ಸೆಂಟರ್ ಅಲ್ಲಿ ಇದ್ದ ಕಾರ್ತಿಕ್ ನ ತೋರಿಸ್ತಾರೆ. ಕಾರ್ತಿಕ್, ಅನಿತಾ ಮತ್ತೆ ಶುದ್ಧಿ 3 ಜನ ಚೈಲ್ಡ್ಹುಡ್ ಫ್ರೆಂಡ್ಸ್. ಕಾರ್ತಿಕ್ ಗೆ ಶೂ ಡಿಸೈನರ್ ಆಗ್ಬೇಕು ಅಂತ ತುಂಬಾನೇ ಆಸೆ ಇದೆ, ಆದ್ರೆ ಇವ್ರ ಅಪ್ಪಂಗೆ ಇದು ಇಷ್ಟ ಇಲ್ಲ. ಚೆನ್ನಾಗಿ ಓದು ಅಂದ್ರೆ ಚಪ್ಪಲಿ ಹೊಲಿಯಕ್ ಹೋಗ್ತಾನಂತೆ, ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ. ಶೂ ಡಿಸೈನಿಂಗ್ ಅಂದ್ರೆ ಚಪ್ಪಲಿ ಹೊಲಿಯೋದಲ್ಲ ಅಂತ ಹೇಳಿ ತಿಂಡಿನೂ ತಿಂದಂಗೆ ಬೇಜಾರಾಗಿ ಹೊರಟಾಗ ಮನೆಯ ಹೊರಗೆ ವರುಣ್ ಬಂದಿದ್ದಾನೆ. ಶುದ್ಧಿ ಬರ್ದಿರೋ ಬುಕ್ ಇದ್ರೆ ಕೊಡು, ಅದ್ರ ಕಾಪಿ ಎಲ್ಲೂ ಸಿಕ್ತಿಲ್ಲ, ಎಲ್ಲಾ ಕಡೆ ಸೋಲ್ಡ್ ಔಟ್ ಆಗಿದೆ ಅಂತ ಹೇಳಿ ಬುಕ್ ಅನ್ನ ಇಸ್ಕೊಂಡು ಹೋಗ್ತಾನೆ. ಶುದ್ಧಿನ ಭೇಟಿ ಆದಾಗ್ಲಿಂದ ವರುಣ್ ನ ನಡವಳಿಕೆನೆ ಬದಲಾಗೋಗಿದೆ. ಅದೇ ಶುದ್ಧಿ ಟ್ರಾವೆಲ್ ಮಾಡ್ತಾ ತನ್ನ ನೆಕ್ಸ್ಟ್ ಬುಕ್ ಯಾವ್ದ್ರ ಬಗ್ಗೆ ಇರಬೇಕು ಅಂತ ಯೋಚನೆ ಮಾಡ್ಬೇಕಾದ್ರೆ ಒಬ್ಳು ಹೆಣ್ಣನ್ನ ಅವಳ ಸೌಂದರ್ಯದಿಂದ ಗುರುತಿಸಬಾರ್ದು, ಅವಳ ಗುಣಗಳಿಂದ ಗುರುತಿಸೋ ಹಾಗಾಗ್ಬೇಕು. ಹೇಗೆ ಸರಸ್ವತಿ ಅಂದ್ರೆ ವಿದ್ಯೆ, ದುರ್ಗಾ ಅಂದ್ರೆ ಧೈರ್ಯ, ಗೌರಿ ಅಂದ್ರೆ ತಪಸ್ಸು, ಲಕ್ಷ್ಮಿ ಅಂದ್ರೆ ಸಮೃದ್ಧಿ ಅಂತ ಹೇಳ್ತಾರೋ ಅದೇ ರೀತಿ ಹೆಣ್ಣನ್ನ ಅವಳ ಗುಣಗಳಿಂದ ಅವಳೇನೋ ಅನ್ನೋದು ಗೊತ್ತಾಗ್ಬೇಕು, ಅವಳ ಸೌಂದರ್ಯದಿಂದ ಅಲ್ಲ. ಮಹಿಳೆಯರು ಕೂಡ ಅಷ್ಟೇ, ತಮ್ಮ ಸೌಂದರ್ಯದ ಬಗ್ಗೆ ಅಲ್ಲ, ತಮ್ಮ ಒಳಗಿರೋ ಗುಣಗಳ ಬಗ್ಗೆ ಗಮನ ಹರಿಸಬೇಕು. ಆಗ ತಮ್ಮ ಒಳಗೆ ತುಂಬಾನೇ ಗುಣಗಳಿರೋ ದೇವತೆ ಕಾಣ್ತಾಳೆ. ಈ ಟಾಪಿಕ್ ಹಿಡ್ಕೊಂಡು ಬುಕ್ ನ ಬರೆಯೋಕೆ ಶುರು ಮಾಡ್ತಾಳೆ. ಈ ಬುಕ್ ನ ಹೆಸರೇ ಗಾಡೆಸ್ ಇನ್ ಯು. ಇನ್ನೊಂದ್ ಕಡೆ ವರುಣ್ ಮತ್ತೆ ಕಾರ್ತಿಕ್ ಇಬ್ರು ಮಾತಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಶುದ್ಧಿ ಫೋನ್ ಯೂಸ್ ಮಾಡಲ್ಲ, ಹಾಗಾಗಿ ಅವಳನ್ನ ಕಾಂಟ್ಯಾಕ್ಟ್ ಮಾಡೋದೇ ಕಷ್ಟ. ಮತ್ತೆ ವರುಣ್ ಟೆಕ್ಸಾಸ್ ಇಂದ ಊಟಿಗೆ ಬಂದಿರೋದು ಇವರಪ್ಪ ಕೆಲವೊಂದು ಪ್ರಾಪರ್ಟೀಸ್ ನ ಸೇಲ್ ಮಾಡೋದಕ್ಕೆ ಬಂದಿದ್ದಾರೆ. ಇವನಿಗೆ ಮ್ಯೂಸಿಕ್ ಅಂದ್ರೆ ತುಂಬಾನೇ ಇಷ್ಟ, ಅದಕ್ಕೆ ವೀಕೆಂಡ್ ಅಲ್ಲಿ ತನ್ನದೇ ಆದ ಮ್ಯೂಸಿಕ್ ಬ್ಯಾಂಡ್ ನ ಮಾಡ್ಕೊಂಡು ಜನರ ಮುಂದೆ ಪರ್ಫಾರ್ಮ್ ಮಾಡ್ತಿರ್ತಾನೆ. ಇವನ ಬ್ಯಾಂಡ್ ಗೆ ಅನಿತಾ ಕೂಡ ಸೇರ್ಕೊಂಡಿದ್ದಾಳೆ. ಈಗ ಪರ್ಫಾರ್ಮೆನ್ಸ್ ಎಲ್ಲ ಆದ್ಮೇಲೆ ಕಾರ್ತಿಕ್ ಅನಿತಾಗೆ ಪ್ರಪೋಸ್ ಮಾಡ್ತಾನೆ. ನಾನು, ನೀನು ಮತ್ತೆ ಶುದ್ಧಿ ಚಿಕ್ಕವರಿದ್ದಾಗ್ಲಿಂದನೂ ಜೊತೆನೇ ಇದೀವಿ, ನೀನಂದ್ರೆ ಮೊದ್ಲಿಂದಾನು ನನಗೆ ಇಷ್ಟ, ಈಗ ಹೇಳ್ತಾ ಇದ್ದೀನಿ ಅಷ್ಟೇ ಅಂದಾಗ ಆಯ್ತು ಅಂತಾನು ಹೇಳಲ್ಲ, ಇಲ್ಲ ಅಂತಾನು ಹೇಳಲ್ಲ. ಇದ್ಯಾಕೋ ವರ್ಕ್ ಆಗುತ್ತೆ ಅಂತ ಅನಿಸ್ತಾ ಇಲ್ಲ. ಮುಂದೆ ನಾವಿಬ್ರು ಬೇರೆ ಆಗೋ ಪರಿಸ್ಥಿತಿ ಬಂದ್ರೆ ಇಬ್ರಿಗೂ ದುಃಖ ಆಗುತ್ತೆ, ಅದಕ್ಕೆ ಮೊದ್ಲೇ ಹೇಳ್ತಿದ್ದೀನಿ, ನೋಡು ನಿನ್ನಿಷ್ಟ ಅಂತ ಹೇಳಿ ಹೋಗ್ತಾಳೆ ಅನಿತಾ. ಹಿಂದೆನೆ ವರುಣ್ ಒಂದು ಸಿಂಗಿಂಗ್ ಕಾಂಪಿಟೇಷನ್ ಗೆ ಅವ್ರು ಕೊಟ್ಟಿರೋ ಒಂದು ಸಾಂಗ್ ನ ಸೆಲೆಕ್ಟ್ ಮಾಡ್ಕೊಂಡ್ ಬಂದು ಈ ಸಾಂಗ್ ನ ಅರ್ಥ ಕಾರ್ತಿಕ್ ಗೆ ಕೇಳ್ತಾ ಇದ್ದಾನೆ. ಕಾರ್ತಿಕ್ ಈ ಸಾಂಗ್ ಯಾವ್ದು ಅಂತ ನೋಡಿ, ನಾವು ಸ್ಕೂಲ್ ಅಲ್ಲಿ ಇದ್ದಾಗ ಈ ರೀತಿ ಹಳೆ ಸಾಂಗ್ ಗಳ ಲಿರಿಕ್ಸ್ ನ ಅರ್ಥ ತಿಳ್ಕೊಳ್ಳೋಕೆ ಅಂತಾನೆ ಒಂದು ಕಾಂಪಿಟೇಷನ್ ಇತ್ತು.
ಅದರಲ್ಲಿ ಇದೇ ಸಾಂಗ್ ನ ಅರ್ಥ ಹೇಳಿ ಶ್ರುತಿ ಫಸ್ಟ್ ಪ್ರೈಸ್ ಪಡ್ಕೊಂಡಿದ್ಲು. ಇನ್ನ 1 ತಿಂಗಳಲ್ಲಿ ಅವಳೇ ಬರ್ತಾಳಲ್ಲ, ಈ ಹಾಡಿನ ಅರ್ಥ ಕೂಡ ಅವಳಿಗೆ ಕೇಳುವಂತ ಕಾರ್ತಿಕ್ ಹೇಳಿ ತನ್ನ ಮನೆಗೆ ಬರ್ತಾನೆ. ಇಲ್ಲಿ ಕುಡ್ಕೊಂಡು ಕೂತಿರೋ ಇವ್ರ ಅಪ್ಪಂದು ಮತ್ತೆ ಶುರು ಆಗುತ್ತೆ. ನಿಮ್ಮಮ್ಮ ನಿಮ್ಮ ಅತ್ತೆ ಮನೆಗೆ ಹೋಗಿದ್ದಾಳೆ, ಅತ್ತೆ ಮಗಂಗೆ ಅಮೆರಿಕಾದಲ್ಲಿ ಸೀಟ್ ಸಿಕ್ಕಿದ್ಯಂತೆ, ಅದಕ್ಕೆ ದೊಡ್ಡ ಫಂಕ್ಷನ್ ಮಾಡ್ತಿದ್ದಾರೆ, ನನ್ನನ್ನು ಇನ್ವೈಟ್ ಮಾಡಿದ್ರು, ಆದ್ರೆ ಯಾವ ಮುಖ ಇಟ್ಕೊಂಡು ಹೋಗ್ಲಿ, ನಿಮ್ ಮಗ ಏನ್ ಮಾಡ್ತಾವನೆ ಅಂತ ಕೇಳಿದ್ರೆ ಏನ್ ಚಪ್ಲಿ ಹೊಲಿಯಕ್ಕೆ ಶೂ ಪಾಲಿಶ್ ಮಾಡೋಕೆ ಹೋಗ್ತಾನೆ ಅಂತ ಹೇಳ ಅಂದಾಗ ಮತ್ತೆ ಊಟನೂ ಮಾಡ್ದಂಗೆ ತನ್ನ ರೂಮ್ಗೆ ಹೋಗಿ ತುಂಬಾನೇ ಅಳ್ತಾ ಇದ್ದಾನೆ ಕಾರ್ತಿಕ್. ಇದೇ ಸಮಯಕ್ಕೆ ಫೋನ್ ಬಂದಾಗ ಕೋಪದಲ್ಲಿ ಫೋನ್ ಹೊಡೆದಾಕ್ತಾನೆ. ನಂತರ ಒಂದಿನ ಶ್ರುತಿ ಊಟಿಗೆ ವಾಪಸ್ ಬಂದಾಗ ಕಾರ್ತಿಕ್ ಅವಳನ್ನ ಕರ್ಕೊಂಡು ಹೋಗೋಕೆ ಬಂದಿದ್ದಾನೆ. ಇವನ ಫೋನ್ ಹೊಡೆದೋಗಿತ್ತಲ್ಲ, ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕೊಂಡಿರೋದನ್ನ ನೋಡ್ತಾಳೆ ಶ್ರುತಿ. ಕಾರ್ತಿಕ್ ಶ್ರುತಿಗೆ ನಿನ್ನ ಹೊಸ ಫ್ಯಾನ್ ಒಬ್ಬ ಇದ್ದಾನೆ, ಬಾ ಯಾರು ತೋರಿಸ್ತೀನಿ ಅಂತ ವರುಣ್ ಮ್ಯೂಸಿಕ್ ಪರ್ಫಾರ್ಮ್ ಮಾಡ್ತಿರೋ ಜಾಗಕ್ಕೆ ಕರ್ಕೊಂಡ್ ಬರ್ತಾನೆ. ವರುಣ್ ಇವಳು ಬಂದಿರೋದು ನೋಡಿ ಖುಷಿಯಾಗಿ ಇವಳಿಗೋಸ್ಕರ ಒಂದು ಹಾಡನ್ನ ಡೆಡಿಕೇಟ್ ಮಾಡ್ತಾನೆ. ಇಲ್ಲಿಂದ ಇವಳು ಹೊರಟಾಗ ವರುಣ್ ಮಾತಾಡ್ಸೋಕೆ ನೋಡಿದ್ರು ಏನ್ ಮಾತಾಡ್ಬೇಕು ಅಂತಾನೆ ಇವನಿಗೆ ಗೊತ್ತಾಗಲ್ಲ. ಮುಂದಿನ ದಿನ ಕೂಡ ಇವನು ಶ್ರುತಿನ ಭೇಟಿಯಾಗಿ ಮೊದಲನೇ ಬಾರಿ ಇವನು ಇವಳ ಜೊತೆ ಫೈಟ್ ಅಲ್ಲಿ ಸೋತಾಗ ತನ್ನ ಐಪಾಡ್ ನ ಇಟ್ಟು ಹೋಗಿದ್ನಲ್ಲ, ಅದನ್ನ ಶ್ರುತಿ ತಗೊಂಡೇ ಇರಲ್ಲ, ಅದಕ್ಕೆ ಅದನ್ನ ಮತ್ತೆ ಇವಳಿಗೆ ಕೊಡೋ ನೆಪದಲ್ಲಿ ಮಾತಾಡ್ಸೋಕೆ ಬಂದಿದ್ದಾನೆ. ಶ್ರುತಿ ಇದನ್ನ ಇಸ್ಕೊಳ್ಳೋದು ಇಲ್ಲ, ಇವನ ಹತ್ರ ಜಾಸ್ತಿ ಮಾತಾಡೋದು ಇಲ್ಲ. ಇಲ್ಲಿಂದ ಹೊರಡ್ತಾಳೆ. ಇವತ್ತು ರಾತ್ರಿ ವರುಣ್ ತನ್ನ ಮನೆಯಲ್ಲಿ ಊಟ ಮಾಡ್ಬೇಕಾದ್ರೆ ಇವನ ತಂದೆ ಪಿಯಾನೋ ನುಡಿಸ್ತಾ ಇದ್ದಾರೆ. ಇವ್ರಿಗೂ ಮ್ಯೂಸಿಕ್ ಅಂದ್ರೆ ತುಂಬಾನೇ ಇಷ್ಟ ಇತ್ತು. ಮತ್ತೆ ಅಮೆರಿಕಾದ ಬಾಸ್ಟನ್ ಅಲ್ಲಿ ಇರೋ ಬರ್ಕ್ಲಿ ಕಾಲೇಜ್ ಆಫ್ ಮ್ಯೂಸಿಕ್ ಗೆ ಹೋಗ್ಬೇಕು ಅಂತ ಆಸೆ ಇರುತ್ತೆ. ಇವರ ಕೈಯಲ್ಲಾಗ್ಲಿಲ್ಲ, ಅದಕ್ಕೆ ಮಗ ಆದ್ರೂ ಆ ಕಾಲೇಜ್ಗೆ ಹೋಗ್ಲಿ ಅಂತ ಮ್ಯೂಸಿಕ್ ಕ್ಲಾಸ್ಗೆ ಇವನನ್ನ ಕಳಿಸ್ತಾ ಇದ್ದಾರೆ. ಬರ್ಕ್ಲಿಗೆ ಹೋಗೋದೇನು ಈಸಿ ಬಿಡಿ, ಎಂಟ್ರೆನ್ಸ್ ಎಕ್ಸಾಮ್ ನ ಆರಾಮಾಗಿ ಪಾಸ್ ಮಾಡ್ತೀನಿ ಅಂತ ಏನೋ ತಂದೆಗೆ ವರುಣ್ ಹೇಳ್ತಾನೆ. ಆದ್ರೆ ತಂದೆ ಇಲ್ಲಿಂದ ಹೋದ್ಮೇಲೆ ತಾಯಿಗೆ ಬರ್ಕ್ಲಿಗೆ ಹೋಗುವಂತ ಅಪ್ಪ ಯಾಕೆ ಹಿಂಗೆ ತಲೆ ತಿಂತಾ ಇದ್ದಾರೆ, ಅವರ ಕನ್ಸು ನನ್ ಮೇಲೆ ಫೋರ್ಸ್ ಮಾಡ್ತಿದಾರಲ್ಲ ಅಂದಾಗ ಇವರಮ್ಮ ಹೇಳ್ತಾರೆ, ನಿನಗೆ ಈಗ 19 ವರ್ಷ ಅಷ್ಟೇ, ಆದ್ರೂ ಮರ್ಸಿಡೀಸ್ ಕಾರ್ನ ಓಡಿಸ್ತಾ ಇದೆಯಾ, ನಿನಗೆ ಇಷ್ಟ ಬಂದಿದ್ದನ್ನೆಲ್ಲ ಅವರು ಕೊಡಿಸ್ತಾರೆ. ಯಾಕೆ ಹೇಳು, ಅವರು ನಿನ್ನ ವಯಸ್ಸಿನವರಾಗಿದ್ದಾಗ ಇದ್ಯಾವುದು ತಗೊಳಕ್ ಆಗ್ಲಿಲ್ಲ, ಮಗ ಆದ್ರೂ ಖುಷಿಯಾಗಿರ್ಲಿ ಅಂತ ಇಷ್ಟೆಲ್ಲಾ ಮಾಡ್ತಿರೋ ನಿನ್ ತಂದೆಗೋಸ್ಕರ ಇದೊಂದನ್ನ ಈಡೇರ್ಸೋಕಾಗಲ್ವಾ ಅಂತ ಹೇಳ್ತಾರೆ. ನಂತರ ಕ್ರಿಸ್ಮಸ್ ದಿನ ವರುಣ್ ನ ಅಂಕಲ್ ಆನಂದ್ ಇವರೆಲ್ಲರನ್ನ ಡಿನ್ನರ್ ಗೆ ಕರೆದಿದ್ದಾರೆ. ಅಂಕಲ್ ಆನಂದ್ ನ ಮಗಳು ಮಲ್ಲಿಕಾ ಕೂಡ ಬರ್ಕ್ಲಿಗೆ ಹೋಗೋಕೆ ಪ್ರಿಪೇರ್ ಆಗ್ತಿದ್ದಾಳೆ. ಸದ್ಯಕ್ಕೆ ವರುಣ್ಗೆ ಲೈನ್ ಹೊಡಿತಾ ಇದ್ದಾಳೆ. ವರುಣ್ಗೆ ಇದು ಇಷ್ಟ ಆಗ್ತಿಲ್ಲ, ಆದ್ರೂ ಸುಮ್ನೆ ಇದ್ದಾನೆ. ಇಲ್ಲಿ ನಮಗೆ ಇನ್ನೊಂದು ವಿಷಯ ಗೊತ್ತಾಗೋದೇನಂದ್ರೆ ವರುಣ್ ಅವರ ಆಂಟಿಯ ತಮ್ಮ ಮ್ಯಾಸಚೂಸೆಟ್ಸ್ ಅಲ್ಲಿ ಪೊಲಿಟಿಷಿಯನ್ ಆಗಿದ್ದಾರೆ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಮುಂದೆ ಆಂಟಿ ತಮ್ಮ ಮ್ಯಾಸಚೂಸೆಟ್ಸ್ ಅಲ್ಲಿ ಇರೋದೇ ಪ್ರಾಬ್ಲಮ್ ಆಗುತ್ತೆ, ಹೇಗೆ ಅಂತ ನೋಡೋಣ. ಅಂಕಲ್ ಮನೆಯಲ್ಲಿ ಊಟ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಬಸ್ ಸ್ಟಾಪ್ ಹತ್ರ ಶ್ರುತಿ ಒಬ್ಳೆ ಚಳಿಲಿ ಕುತ್ಕೊಂಡಿರೋದನ್ನ ನೋಡಿ ಮನೆ ಹತ್ರ ಹೋಗ್ತಿದ್ದಂಗೆ ಒಂದ್ ಸ್ವಲ್ಪ ಕೆಲಸ ಇದೆ ಅಂತ ಕಾರ್ ತಗೊಂಡು ಶ್ರುತಿ ಹತ್ರ ಬರ್ತಾನೆ ವರುಣ್. ಶ್ರುತಿ ಕಾರ್ತಿಕ್ ಜೊತೆ ಫ್ರೆಂಡ್ ನ ಮನೆಗೆ ಕ್ರಿಸ್ಮಸ್ ಪಾರ್ಟಿಗೆ ಅಂತ ಹೋಗ್ತಿದ್ದಾಗ ಕಾರ್ತಿಕ್ ನ ಟೈರ್ ಪಂಚರ್ ಅಂದ್ರೆ ಕಾರ್ತಿಕ್ ನ ಗಾಡಿ ಟೈರ್ ಪಂಚರ್ ಆಯ್ತು ಅಂತ ಇವಳನ್ನ ಇಲ್ಲೇ ಕೂರಿಸಿ ಗ್ಯಾರೇಜ್ ಗೆ ಹೋಗಿದ್ದಾನೆ. ಇದೇ ಸಮಯಕ್ಕೆ ಇಲ್ಲೇ ನಿಂತಿದ್ದ ಒಂದು ಆಟೋ ಕೂಡ ಹೋಯ್ತು. ಇದ್ಯಾಕಪ್ಪ ಬೇಡದೇ ಇರೋದನ್ನೆಲ್ಲ ಹೇಳ್ತಾವನೆ ಅಂತ ಅನ್ಕೋಬೇಡಿ ಸ್ನೇಹಿತರೆ, ಕ್ಲೈಮ್ಯಾಕ್ಸ್ ಗೆ ಇದೆಲ್ಲ ಬೇಕಾಗುತ್ತೆ. ವರುಣ್ ಹೇಳ್ತಾ ಇದ್ದಾನೆ, ಹೊರಗೆ ತುಂಬಾನೇ ಚಳಿ ಇದೆ, ಒಳಗೆ ಬಿಸಿ ಇದೆ, ಕಾರ್ ಒಳಗೆ ಅಂದ್ರೆ ಹೀಟರ್ ಆನ್ ಮಾಡಿರೋದ್ರಿಂದ ಆಗ್ಲೇ ಲೇಟ್ ಆಗಿದೆ, ಒಬ್ಳೆ ಇಲ್ಲಿರೋದು ಸೇಫ್ ಅಲ್ಲ, ಮಾರ್ಷಲ್ ಆರ್ಟ್ಸ್ ಬರುತ್ತೆ ಅಂತ ಗೊತ್ತು, ಆದ್ರೂ ಈ ಬಟ್ಟೆಯಲ್ಲಿ ಫೈಟ್ ಮಾಡೋಕಾಗುತ್ತಾ, ಬಾ ನೀನು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂದಾಗ ಇದಕ್ಕೆ ಒಪ್ಕೊಂಡು ಕಾರ್ ಹತ್ತತಾಳೆ ಶ್ರುತಿ. ಮೊದಲು ವರುಣ್ ತನ್ನ ಫೋನ್ ಅಲ್ಲಿ ಕಾರ್ತಿಕ್ ಗೆ ಕಾಲ್ ಮಾಡಿ ಶ್ರುತಿಗೆ ಕೊಟ್ಟಾಗ ನಾನು ವರುಣ್ ಜೊತೆ ಹೋಗ್ತಾ ಇದ್ದೀನಿ ಅಂತಿದ್ದಂಗೆ ನಡಿಲಿ ಅಂತ ಹೇಳಿ ಫೋನ್ ಇಡ್ತಾನೆ ಕಾರ್ತಿಕ್. ನಂತರ ಇಬ್ಬರು ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಅದೇ ಸಿಂಗಿಂಗ್ ಕಾಂಪಿಟೇಷನ್ ಗೆ ಒಂದು ಹಳೆ ಸಾಂಗ್ ನ ಮೀನಿಂಗ್ ಕಾರ್ತಿಕ್ ಗೆ ಕೇಳ್ತಿದ್ನಲ್ಲ, ಈಗ ಅದನ್ನೇ ಇವಳಿಗೆ ಕೇಳ್ತಾನೆ, ಆ ಸಾಂಗ್ ನ ಮೀನಿಂಗ್ ಹೇಳ್ತೀಯ ಅಂತ. ಮೊದ್ಲು ಇವಳು ಇದಕ್ಕೆ ಒಪ್ಪಲ್ಲ. ಆಮೇಲೆ ವರುಣ್ ಇವಳ ಫ್ರೆಂಡ್ ಮನೆ ಹತ್ರ ಡ್ರಾಪ್ ಮಾಡಿದಾಗ ವರುಣ್ಗೆ ಹುಷಾರಿಲ್ಲ, ಜ್ವರ ಅಂತ ಗೊತ್ತಾಗಿ ಹುಷಾರಿಲ್ದೇ ಇದ್ರು ಇಲ್ಲಿವರೆಗೂ ತನ್ನನ್ನ ಡ್ರಾಪ್ ಮಾಡೋಕೆ ಬಂದಲ್ಲ ಅಂತ ಹಾಡಿನ ಅರ್ಥ ಹೇಳೋಕೆ ಒಪ್ಕೊಂತಾಳೆ. ಇದೆಲ್ಲ ಆದ್ಮೇಲೆ ಒಂದಿನ ಮತ್ತೆ ಬುಕ್ ಬರೆಯೋಕೆ ಶ್ರುತಿ ಕಾಶ್ಮೀರ್ಗೆ ಹೊರಟಾಗ ಹೋಗೋಕು ಮುಂಚೆ ಕಾರ್ತಿಕ್ ನ ಫೋನ್ ಹೊಡೆದೋಗಿತ್ತು, ಪಾಪ ರಬ್ಬರ್ ಬ್ಯಾಂಡ್ ಹಾಕೊಂಡು ಯೂಸ್ ಮಾಡ್ತಿದ್ದ ಅಂತ ಇವಳೆ ಹೊಸ ಫೋನ್ ನ ಗಿಫ್ಟ್ ಕೊಡ್ತಾಳೆ. ಅದು ಐಫೋನು. ಜೊತೆಗೆ ವರುಣ್ಗೆ ಇದನ್ನ ಕೊಡುವಂತ ಆ ಹಾಡಿನ ಅರ್ಥವನ್ನ ಬರ್ದ್ಕೊಡ್ತಾಳೆ. ಈಗ 2015 ಕಾಶ್ಮೀರ್ಗೆ ಬರ್ತೀವಿ. ಶ್ರುತಿ ಹಾಡಿನ ಅರ್ಥ ಬರ್ಕೊಟ್ಟಿದ್ರಿಂದ ವರುಣ್ ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲಿ ಗೆದ್ದಿರೋ ಅವಾರ್ಡ್ ನ ತಗೊಂಡು ಸೀದಾ ಕಾಶ್ಮೀರ್ಗೆ ಶ್ರುತಿನ ಭೇಟಿ ಆಗೋಕೆ ಬಂದಿದ್ದಾನೆ. ಇವತ್ ಪೂರ್ತಿ ಇಬ್ರು ಜೊತೆಗೆ ಸಮಯ ಕಳೀತಾರೆ, ಕಾಶ್ಮೀರ್ ಬಗ್ಗೆ ತಮ್ಮ ಬಗ್ಗೆ ಎಲ್ಲ ಮಾತಾಡ್ತಾ. ನಂತರ ಮುಂದಿನ ದಿನ ಬೆಳಗ್ಗೆ ವರುಣ್ ವಾಪಸ್ ಹೊರಟಿರೋದ್ರಿಂದ ಇಬ್ಬರಿಗೂ ರಾತ್ರಿ ನಿದ್ದೆನೆ ಬರಲ್ಲ. ಅದಕ್ಕೆ ಬೆಳಗ್ಗೆ ವರುಣ್ ಹೊರಟಾಗ ಯಾವಾಗ ನೀನು ಫ್ರೀ ಇರ್ತೀಯ ಅಂತ ಕೇಳ್ತಾನೆ. ಸಂಡೇ ಅಂತ ಹೇಳ್ತಾಳೆ ಶ್ರುತಿ. ಆಯ್ತು ಅಂತ ಹೇಳಿ ಪ್ರತಿ ಭಾನುವಾರನು ಇವಳನ್ನ ಮೀಟ್ ಮಾಡೋಕೆ ಅಂತಾನೆ ಕಾಶ್ಮೀರ್ಗೆ ಬರೋಕೆ ಶುರು ಮಾಡ್ತಾನೆ. ಇಬ್ಬರು ಖುಷಿಯಾಗಿ ಜೊತೆಗೆ ಸಮಯ ಕಳೀತಾ ಇರ್ತಾರೆ. ಒಂದು ಭಾನುವಾರ ಮಾತ್ರ ಬರ್ಕ್ಲಿ ಕಾಲೇಜ್ ಆಫ್ ಮ್ಯೂಸಿಕ್ ಗೆ ಸೇರ್ಕೊಳ್ಳೋಕೆ ಆನ್ಲೈನ್ ಎಕ್ಸಾಮ್ ಇತ್ತು ಅಂತ ಬರೋಕಾಗಲ್ಲ. ಅವತ್ತಂತೂ ವರುಣ್ಗೆ ತುಂಬಾನೇ ವೇಟ್ ಮಾಡಿ ಅವನು ಬರ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿರ್ತಾಳೆ ಶ್ರುತಿ. ಕೊನೆಗೆ ನೆಕ್ಸ್ಟ್ ಭಾನುವಾರ ವರುಣ್ ಬಂದಾಗ ಎಕ್ಸಾಮ್ ಇತ್ತು, ಅದಕ್ಕೆ ಬರಕ್ಕಾಗ್ಲಿಲ್ಲ, ಯಾಕೆ ನನ್ನ ಮಿಸ್ ಮಾಡ್ಕೊಂಡ ಅಂತ ಕೇಳಿದಾಗ ಮಿಸ್ ಮಾಡ್ಕೊಂಡಿದ್ರು ಕೂಡ ಇಲ್ಲ ಹಾಗೇನಿಲ್ಲ, ತಾಜ್ ಮಹಲ್ ನೋಡೋಕೆ ಹೋಗೋಣ ಅಂತ ಫ್ಲೈಟ್ ಬುಕ್ ಮಾಡಿದ್ದೆ, ನೀನು ಬರ್ಲೇ ಇಲ್ಲ ಅಂತ ಹೇಳ್ತಾಳೆ. ಇವರು ರೆಸ್ಟೋರೆಂಟ್ ಅಲ್ಲಿ ಇರೋದ್ರಿಂದ ಟೀ ಸರ್ವ್ ಮಾಡೋಕೆ ಬಂದ ಮಹಿಳೆಯ ನೋ ಸ್ಪಿನ್ ನೋಡಿ ಈ ರೀತಿ ಮೂಗುತಿ ಹಾಕಿರೋ ಹುಡುಗಿ ಏನಾದ್ರೂ ಪ್ರಪೋಸ್ ಮಾಡಿದ್ರೆ ನಾನು ತಕ್ಷಣ ಒಪ್ಕೊಂಡ್ಬಿಡ್ತೀನಿ, ನೀನು ನೋ ಸ್ಪಿನ್ ಹಾಕೋಬಹುದಲ್ವಾ ಅಂತ ವರುಣ್ ಕೇಳಿದಾಗ ನನಗೆ ಸೂಜಿ ಅಂದ್ರೆ ಭಯ, ಅದು ಸರಿ ನೀನು
ಪ್ರತಿ ಭಾನುವಾರ ಮನೆಯಲ್ಲಿ ಏನಂತ ಹೇಳಿ ಬರ್ತಿದ್ಯಾ ಅಂತ ಶ್ರುತಿ ಕೇಳಿದಾಗ ಮ್ಯೂಸಿಕ್ ಕ್ಲಾಸ್ ಇದೆ ಚೆನ್ನೈಯಲ್ಲಿ ಅಂತ ಹೇಳಿ ಇಲ್ಲಿಗೆ ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ. ತನ್ನನ್ನ ಮೀಟ್ ಮಾಡೋಕೆ ಬರ್ತಿರೋದ್ರಿಂದ ಇವನ ಮ್ಯೂಸಿಕ್ ಕ್ಲಾಸಸ್ಗೆ ನಿಜವಾಗ್ಲೂ ಏನಾದ್ರೂ ಸಮಸ್ಯೆ ಆಗ್ತಿದ್ಯೇನೋ ಅಂತ ಕೇಳ್ಬೇಕಾದ್ರೆ ವರುಣ್ ಶ್ರುತಿಗೆ ಪ್ರಪೋಸೇ ಮಾಡ್ಬಿಡ್ತಾನೆ. ಶ್ರುತಿ ಅಳೋಕೆ ಶುರು ಮಾಡಿದಾಗ ಯಾಕೇನಾದ್ರೂ ಹೇಳ್ಬಾರ್ದು ಹೇಳೋದ್ನ ಏನಾಯ್ತು ಅಂತ ವರುಣ್ ಕೇಳ್ತಾನೆ. ಇದಕ್ಕೆ ಶ್ರುತಿ ನಮ್ ತಂದೆನೂ ಅಷ್ಟೇ ನನ್ನ ನೋಡೋಕೆ ಅಂತ ವರ್ಷಗಟ್ಟಲೆ ಕಾಯ್ಕೊಂಡಿದ್ದು ಮನೆಗೆ ಬರ್ತಾ ಇದ್ರು. ನೀನು ವಾರ ಪೂರ್ತಿ ಕಾದು ನನ್ಗೋಸ್ಕರ ಬರ್ತೀಯಾ, ಇದೆಲ್ಲ ನೋಡಿದ್ರೆ ನಾನು ಎಷ್ಟು ಸ್ಪೆಷಲ್ ಅಂತ ಅನ್ಸುತ್ತೆ. ಆದ್ರೆ ಅವರು ದೂರ ಆದಂಗೆ ಈ ಪ್ರೀತಿನೂ ದೂರ ಆದ್ರೆ ಏನ್ ಕತೆ ಅಂತ ಭಯ ಆಗುತ್ತೆ. ಅದಕ್ಕೆ ಕಣ್ಣಲ್ಲಿ ನೀರು ಬಂತು. ನನಗೆ ಸ್ವಲ್ಪ ಸಮಯ ಕೊಡು ಅಂತ ಕೇಳ್ತಾಳೆ. ನಾನು ಮನ್ಸಲ್ಲಿ ಏನಿತ್ತು ಅದನ್ನೆಲ್ಲ ಹೇಳಿದೀನಿ, ನೀನು ಈಗ್ಲೇ ಹೇಳ್ಬೇಕು ಅಂತ ಏನೂ ಇಲ್ಲ, ಟೈಮ್ ತಗೋ ಅಂತ ಹೇಳಿ ಹೊರಡ್ತಾನೆ ವರುಣ್ ಮನೆಗೆ ಬಂದಾಗ ತನ್ನ ಬರ್ಕ್ಲಿ ಎಕ್ಸಾಮ್ಸ್ ನ ರಿಸಲ್ಟ್ ನೋಡ್ತಾನೆ. ಇವನು ಫೇಲ್ ಆಗಿರೋದ್ರಿಂದ ಬರ್ಕ್ಲಿ ಅವರು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ದಾರೆ. ಇದನ್ನ ನೋಡಿ ತುಂಬಾನೇ ಅಳ್ತಾ ಇದ್ದಾನೆ. ತನ್ನ ತಂದೆ ತನ್ನ ಮೇಲೆ ತುಂಬಾನೇ ನಂಬಿಕೆ ಇಟ್ಟಿದ್ರು. ಈ ವಿಷಯ ಗೊತ್ತಾದ್ರೆ ಅವರ ಮನಸ್ಸು ಹೊಡೆದೋಗುತ್ತೆ ಅಂತ ಅವ್ರು ಫೋನ್ ಮಾಡಿದ್ರು ರಿಸಲ್ಟ್ ಬಗ್ಗೆ ಹೇಳೋದೇ ಇಲ್ಲ. ಇದರ ನಡುವೆ ಶ್ರುತಿ ಬರ್ದಿರೋ ಗಾಡೆಸ್ ಇನ್ ಯು ಬುಕ್ ರಿಲೀಸ್ ಆಗಿ ನೋಡ್ತಿದ್ದಂಗೆ ತುಂಬಾನೇ ಕಾಪಿ ಸೇಲ್ ಆಗೋಕೆ ಶುರು ಆಗುತ್ತೆ. ಅದೇ ಕಾರ್ತಿಕ್ ತನ್ನ ಶೂ ಡಿಸೈನ್ಸ್ ನ ಒಂದು ಜಾಪನೀಸ್ ಕಂಪನಿ ಅವರಿಗೆ ಕಳ್ಸೋಕೆ ಮುಂದಾಗಿದ್ದಾನೆ. ಡಿಸೈನ್ಸ್ ಅವರಿಗೆ ಇಷ್ಟ ಆದ್ರೆ 6 ತಿಂಗಳು ಇಂಟರ್ನ್ಶಿಪ್ ಗೆ ಜಪಾನ್ಗೆ ಹೋಗ್ಬೇಕಾಗುತ್ತೆ. ಇದೇ ಸಮಯಕ್ಕೆ ಮತ್ತೆ ಕಾರ್ತಿಕ್ ಅವರಪ್ಪಂದು ಶುರು ಆಗುತ್ತೆ. 10,000 ದುಡ್ಡು ಬ್ಯಾಗ್ ಅಲ್ಲಿ ಇಟ್ಟಿದ್ದೆ ಕಾಣ್ತಿಲ್ಲ, ನಿನ್ ಮಗನ ಕೈಯಲ್ಲಿ ಹೊಸ ಫೋನ್ ಇದೆ, ದುಡ್ಡು ಅವನೇ ಕದ್ದಿರೋದೇನೋ ಅಂತ ತಮ್ಮ ಹೆಂಡತಿಗೆ ಹೇಳಿದಾಗ ಕಾರ್ತಿಕ್ ಅವ್ರ ಅಮ್ಮನೇ ಇವ್ರಿಗೆ ಬೈತಾ ಇದ್ದಾರೆ. ಅದನ್ನ ಶ್ರುತಿ ಅವನಿಗೆ ಕೊಟ್ಟು 1 ವರ್ಷನೇ ಆಗ್ತಿದೆ. ಪಾಪ ಅದನ್ನ ಎತ್ತಿಡ್ಕೊಂಡು ತನ್ನ ಬರ್ತ್ಡೇ ದಿನದಿಂದ ಉಪಯೋಗಿಸ್ತಾ ಇದ್ದಾನೆ ಅಂತ. ಇವರು ಇದರ ಬಗ್ಗೆ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡ ಕಾರ್ತಿಕ್ಗೆ ಬೇಜಾರಾಗಿ ಬಂದು ತಾಯಿಗೆ ಹೇಳ್ತಾನೆ, ಇವರು ನನ್ನ ಕೆಲ್ಸಕ್ಕೆ ಬಾರ್ದವನು ಅಂದ್ರು, ಚಪ್ಪಲಿ ಒಲಿಯವನು ಅಂದ್ರು, ಈಗ ಕಳ್ಳ ಅಂತ ಇದ್ದಾರೆ. ನನಗೆ ಇಷ್ಟ ಬಂದಿದ್ದನ್ನ ಮಾಡ್ತಿರೋದೇ ಸಮಸ್ಯೆ ಆಗೋಗಿದೆ. ಆ 10,000 ದುಡ್ಡನ್ನ ಕುಡಿದು ಬಿದ್ದಿದ್ದಾಗ ಎಲ್ಲೋ ಕಳ್ಕೊಂಡಿರ್ಬೇಕು, ಇಲ್ಲ ಜೂಜಾಡಿ ಕಳ್ಕೊಂಡಿರ್ಬೇಕು ಅಂದಾಗ ಇವರಮ್ಮ ಇವನಿಗೆ ಹೊಡಿತಾರೆ. ಬೇಜಾರಾಗಿ ಕಾರ್ತಿಕ್ ಶ್ರುತಿ ಅವರ ಮನೆಗೆ ಬರ್ತಾನೆ. ಶ್ರುತಿ ಅವರ ಅಮ್ಮಂಗೆ ಕಾರ್ತಿಕ್ ಹೇಳ್ತಾ ಇದ್ದಾನೆ, ನಮ್ ದೇಶದಲ್ಲಿ ಡಾಕ್ಟರ್ಸ್ ಇಂಜಿನಿಯರ್ಸ್ ಗೆ ಮಾತ್ರ ಗೌರವ, ಅದೇ ಬೇರೆ ದೇಶಗಳಲ್ಲಿ ತಾವು ಮಾಡ್ತಿರೋ ಕೆಲಸ ಚಿಕ್ಕದಾದ್ರೂ ದೊಡ್ಡದಾದ್ರೂ ಎಲ್ಲ ಒಂದೇ ರೀತಿ ನೋಡ್ತಾರೆ. ಆದ್ರೆ ಇಲ್ಲಿ ಶೂ ಡಿಸೈನರ್ ಅಂದ್ರೆ ಚಪ್ಪಲಿ ಒಲೆಯವನು ಅಂತಾರೆ. ನಮ್ಮ ಹಣೆ ಬರಹ ದೇವ್ರಲ್ಲ, ನಮ್ ತಂದೆ ತಾಯಿ ಬರೀತಾರೆ ಅಂದಾಗ ಶ್ರುತಿ ಅವರಮ್ಮ ನೀನ್ ಏನ್ ಮಾಡ್ಬೇಕು ಅಂತ ಇದೆಯೋ ಅದನ್ನ ನಮ್ಮನೆಲ್ಲೇ ಇಟ್ಕೊಂಡು ಮಾಡು, ಹೆಮ್ಮೆ ಪಡ್ಕೊಂಡ್ ಮಾಡು ಅಂತ ಹೇಳ್ತಾರೆ. ಅದೇ ಇನ್ನೊಂದ್ ಕಡೆ ಮತ್ತೆ ವರುಣ್ ನ ಫ್ಯಾಮಿಲಿ ಅಂಕಲ್ ಮನೆಗೆ ಬಂದಿದ್ದಾಗ ವರುಣ್ ಬರ್ಕ್ಲಿ ಎಕ್ಸಾಮ್ ಅಲ್ಲಿ ಫೇಲ್ ಆಗಿರೋ ವಿಷಯ ಗೊತ್ತಾಗಿ ಈ ಸಿಚುವೇಶನ್ ನ ಅಡ್ವಾಂಟೇಜ್ ಆಗಿ ತಗೊಂತಾರೆ. ನನ್ನ ಮಗಳು ಆಗ್ಲೇ ಬರ್ಕ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಮಾಡ್ಕೊಂಡಿದ್ದಾಳೆ, ನೀನು ರಿಸಲ್ಟೇ ಬಂದಿಲ್ಲ ಅಂತ ಹೇಳಿದ್ಯಾ, ಅವಾಗ್ಲೇ ನನಗೆ ಗೊತ್ತಾಯ್ತು ನೀನು ಫೇಲ್ ಆಗಿದ್ಯಾ ಅಂತ. ಆದ್ರೆ ತಲೆ ಕೆಡ್ಸ್ಕೋಬೇಡ, ನನ್ನ ಹೆಂಡತಿ ತಮ್ಮ ಮ್ಯಾಸಚೂಸೆಟ್ಸ್ ಅಲ್ಲಿ ಪೊಲಿಟಿಷಿಯನ್ ಅಂತ ಹೇಳಿದ್ವಲ್ಲ, ಅವನ ಸಹಾಯದಿಂದ ನಿನಗೆ ಬರ್ಕ್ಲಿ ಅಲ್ಲಿ ಅಡ್ಮಿಷನ್ ಕೊಡ್ಸೋ ಜವಾಬ್ದಾರಿ ನಂದು. ನೀನು ಪಾಸ್ ಆಗ್ಬಿಟ್ಟೆ ಅಲ್ಲಿಗೆ ಹೋಗಿದ್ಯಾ ಅನ್ನೋ ಹಾಗೆ ಮಾಡ್ತೀನಿ. ಈ ವಿಷಯ ನನ್ನ ಮಗಳಿಗೂ ಕೂಡ ಗೊತ್ತಾಗಲ್ಲ. ಆದ್ರೆ ಒಂದು ಕಂಡೀಷನ್, ನನ್ನ ಮಗಳಿಗೆ ನೀನು ಅಂದ್ರೆ ಇಷ್ಟ, ನಮಿಗೂ ನೀನಂದ್ರೆ ಇಷ್ಟ. ಅದಕ್ಕೆ ನಿನ್ನ ಸ್ಟಡೀಸ್ ಎಲ್ಲ ಮುಗಿದ್ಮೇಲೆ ನನ್ ಮಗಳ ಜೊತೆ ನೀನು ಮದುವೆ ಆಗ್ಬೇಕು. ನೋಡು, ಯೋಚನೆ ಮಾಡು, ಫೋರ್ಸ್ ಏನು ಇಲ್ಲ, ಒಪ್ಕೊಂಡ್ರೆ ಎಸ್ ಅಂತ ಮೆಸೇಜ್ ಮಾಡು ಸಾಕು, ಎಲ್ಲ ನಾನ್ ನೋಡ್ಕೊಂತೀನಿ ಅಂತ ಹೇಳಿ ಹೋಗ್ತಾರೆ. ವರುಣ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಆಗ್ಲೇ ಶ್ರುತಿ ಕೂಡ ಊರಿಗೆ ಬಂದು ಕಾರ್ತಿಕ್ ನ ಫೋನ್ ಅಲ್ಲಿ ಪದೇ ಪದೇ ವರುಣ್ಗೆ ಕಾಲ್ ಮೆಸೇಜ್ ಎಲ್ಲ ಮಾಡ್ತಿದ್ರು ಕೂಡ ವರುಣ್ ರಿಪ್ಲೈನೇ ಮಾಡ್ತಿಲ್ಲ. ಮುಂದಿನ ದಿನ ಆಗ್ಲೇ ವರುಣ್ ಅವರಪ್ಪ ಇಂಡಿಯಾಗೆ ಬಂದಿದ್ದ ಕೆಲಸ ಮುಗಿತ್ತು ಅಂತ ವಾಪಸ್ US ಗೆ ಹೊರಟಿದ್ದಾರೆ. ಇದೇ ಸಮಯಕ್ಕೆ ಕಾರ್ತಿಕ್ ಶ್ರುತಿನ ಇಲ್ಲಿಗೆ ಕರ್ಕೊಂಡ್ ಬಂದಾಗ ವರುಣ್ ಅವಳನ್ನ ಭೇಟಿ ಆಗೋದೇ ಇಲ್ಲ. ಕೆಲಸದವ್ರಿಗೆ ನಾನು ಮನೆಯಲ್ಲಿ ಇಲ್ಲ ಅಂತ ಹೇಳಿ ಕಳ್ಸಿ ಅಂತ ಹೇಳ್ಕೊಡ್ತಾನೆ. ಮತ್ತೆ ಇವನು ಅಷ್ಟೇ ಶ್ರುತಿ ಬರ್ದಿರೋ ಬುಕ್ ನ ಡಸ್ಟ್ಬಿನ್ ಗೆ ಬಿಸಾಕಿ ತನ್ನ ಅಂಕಲ್ಗೆ ಎಸ್ ಅಂತ ಮೆಸೇಜ್ ಮಾಡೇ ಬಿಡ್ತಾನೆ. ಯಾಕಂದ್ರೆ ತನ್ನ ತಂದೆಗೆ ತಾನು ಫೇಲ್ ಆಗಿರೋ ವಿಷಯ ಹೇಳೋಕೆ ಇವನ ಕೈಯಲ್ಲಾಗಲ್ಲ. ಇರೋ ವಿಷಯ ತನ್ನ ತಂದೆ ತಾಯಿಗೆ ಹೇಳ್ಕೊಂಡು ಏನಾದ್ರೂ ಮಾಡಿದಿದ್ರೆ ಆಗೋದು, ಆದ್ರೆ ಶ್ರುತಿಗೆ ಮೋಸ ಮಾಡ್ತಿದ್ದಾನೆ. ಶ್ರುತಿ ವರುಣ್ಗೆ ಇಷ್ಟ ಅಂತ ಹೋಗಿ ನೋಸ್ಪಿನ್ ನ ಕೂಡ ಹಾಕಿಸ್ಕೊಂಡ್ ಬರ್ತಾಳೆ. ಆಗಿನಿಂದ ಜ್ವರ ಬೇರೆ ಶುರು ಆಗಿದೆ. ಇವತ್ತಿವಳ ಬರ್ತ್ಡೇ ಇದೆ ಅಂತ ಅನಿತಾ ಫೋನ್ ಮಾಡಿ ವಿಶ್ ಮಾಡಿದಾಗ ವರುಣ್ US ಗೆ ಹೋಗ್ತಾ ಇದ್ದಾನೆ ಅಂತ ಶ್ರುತಿಗೆ ಗೊತ್ತಾಯ್ತು. ತಕ್ಷಣ ಮಳೆಯಲ್ಲೇ ವರುಣ್ ನ ಮನೆ ಹತ್ರ ಓಡ್ ಬಂದು ಕಾರಲ್ಲಿ ಇರೋ ವರುಣ್ ನ ತಪ್ಕೊಂತಾಳೆ. ವರುಣ್ ನ ಮುಖದಲ್ಲಿ ಸ್ವಲ್ಪನೂ ಬೇಜಾರು ದುಃಖ ಏನೂ ಇಲ್ಲ, ಭಯ ಆಗ್ತಿದೆ ಅಷ್ಟೇ, ತನ್ನ ತಂದೆಗೆ ಎಲ್ಲಿ ವಿಷಯ ಗೊತ್ತಾಗುತ್ತೋ ಅಂತ. ಹಾಗಾಗಿ ತನ್ನ ತಂದೆಗೆ ಅವಳ 2 ವರ್ಷದಿಂದ ನನ್ನ ಹಿಂದೆ ಬಿದ್ದಿದ್ದಾಳೆ ಅಂತ ಹೇಳ್ತಾ ಇದ್ದಾನೆ. ಅದೇನಾದ್ರೂ ಆಗಿರ್ಲಿ, ಮಳೆಯಲ್ಲಿ ನೆನ್ಕೊಂಡ್ ನಿಂತಿದ್ದಾಳೆ, ಮೊದ್ಲು ಅದೇನ್ ಮಾತಾಡ್ಕೊಂಡ್ ಬಾ ಹೋಗು ಅಂತ ಇವನ ತಂದೆನೆ ಹೇಳಿ ಕಳಿಸ್ತಾರೆ. ವರುಣ್ ಶ್ರುತಿ ಹತ್ರ ಬಂದು ನಮ್ಮ ನಡುವೆ ಏನೂ ಇರ್ಲಿಲ್ಲ, ಅದೆಲ್ಲ ಅಟ್ರಾಕ್ಷನ್ ಅಷ್ಟೇ, ಅದನ್ನ ಸೀರಿಯಸ್ ಆಗಿ ತಗೊಂಡ, ನಿನ್ನ ಭೇಟಿ ಆಗೋಕೆ ಬಂದು ಫೋಕಸ್ ಮಾಡೋಕಾಗದೆ ಬರ್ಕ್ಲಿಗೆ ಹೋಗೋ ಚಾನ್ಸ್ ನ ಕೂಡ ಕಳ್ಕೊಂಡೆ ಅಂದಾಗ ಶ್ರುತಿ ಹೇಳ್ತಾಳೆ, ನಾನೇ ನಿನ್ ಕೆಲ್ಸ ಎಲ್ಲ ಬಿಟ್ಟು ನನ್ ಹಿಂದೆ ಬಾ ಅಂತ ಹೇಳಿರ್ಲಿಲ್ಲ, ಸತ್ಯ ಮುಚ್ಚಿಟ್ಟು ಅದನ್ನ ಕವರ್ ಮಾಡೋಕೆ ಏನೇನೋ ಕಾರಣ ಕೊಟ್ಟು ಓಡ್ ಹೋಗ್ತಿರೋದು ನೀನು. ಆದ್ರೆ ನಾನು ಕೋಪದಲ್ಲಿ ನಿನಗೆ ಬೈಯೋದು ಕಿರ್ಚಾಡೋದು ಏನು ಮಾಡಲ್ಲ. ನನ್ನ ತಾಯಿ ನನ್ನ ರಾಣಿಯ ತರ ಬೆಳೆಸಿದ್ದಾರೆ, ಹಾಗೆ ಇರ್ತೀನಿ ಕೂಡ. ನಾನು ಒಂದ್ಸಲ ನೀನು ಬೇಡ ಅಂತ ಡಿಸೈಡ್ ಮಾಡಿದ್ರೆ ಮುಗಿತು, ಮತ್ತೆ ನಾನು ಆ ನಿರ್ಧಾರ ಚೇಂಜ್ ಮಾಡಲ್ಲ ಅಂತ ಗುಡ್ ಬೈ ಹೇಳಿ ಹೊರಡ್ತಾಳೆ. ಈಗ ಇಲ್ಲೇ ಕೆಳಗೆ ಬಿದ್ದಿರೋ ಗುಲಾಬಿ ಹೂವನ್ನ ತೋರಿಸ್ತಾರೆ. ಇಲ್ಲಿ ಯಾರೋ ಗುಲಾಬಿ ಹೂ ತಂದೆ ಇರ್ಲಿಲ್ಲ, ಅದೆಲ್ಲಿಂದ ಬಂತು ಅಂತ ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗುತ್ತೆ. ಈಗ 2016ಕ್ಕೆ ಬರ್ತೀವಿ. ಶ್ರುತಿಯ ಮಾಸ್ಟರ್ಗೆ ಆರೋಗ್ಯದ ಸಮಸ್ಯೆ ಜಾಸ್ತಿನೇ ಆಗ್ತಿದೆ. ಅದಕ್ಕೆ ಸಾಯೋಷ್ಟ್ರಲ್ಲಿ ಇವಳಿಗೆ ಬ್ಲಾಕ್ ಬೆಲ್ಟ್ ಗೆ ಟ್ರೈನ್ ಮಾಡ್ಬೇಕು ಅಂತ ಟ್ರೈನಿಂಗ್ ಶುರು ಮಾಡ್ತಾರೆ. ಮೊದಲು ಶ್ರುತಿಗೆ ಫೋಕಸ್ ಮಾಡೋಕ್ ಆಗ್ತಿರಲ್ಲ, ಅದಕ್ಕೆ ಬಾಯಿಲಿ ಪೇಪರ್ ಮೇಲೆ ಸರ್ಕಲ್ ಬಿಡಿಸು ಅಂದಾಗ ಸರ್ಕಲ್ ನ
ಮಾತನ್ನ ಹೇಗ್ ಬೇಕೋ ಹಾಗೆ ಬಿಡಿಸ್ತಾಳೆ. ಇದರಿಂದ ಇವಳ ಮೈಂಡ್ ಅಲ್ಲಿ ಏನೋ ನಡೀತಾ ಇದೆ, ಮನ್ಸಲ್ಲಿ ಇರೋದನ್ನೆಲ್ಲ ಹೊರಗೆ ಹಾಕ್ಬೇಕು, ಆಗ ಮಾತ್ರ ಫೋಕಸ್ ಮಾಡೋಕಾಗೋದು ಅಂತ ಮಾಸ್ಟರ್ ಹೇಳಿದಾಗ ಇವಳು ಶವರ್ ಅಲ್ಲಿ ನಿಂತ್ಕೊಂಡು ವರುಣ್ ಜೊತೆ ಇದ್ದ ದಿನಗಳೆಲ್ಲ ನೆನ್ಪು ಮಾಡ್ಕೊಂಡು ತುಂಬಾನೇ ಅಳ್ತಾಳೆ. ಆಮೇಲೆ ವಾಪಸ್ ಬಂದು ಸರ್ಕಲ್ ಬಿಡಿಸಿದಾಗ ಆಲ್ಮೋಸ್ಟ್ ಪರ್ಫೆಕ್ಟ್ ಸರ್ಕಲ್ ನ ಡ್ರಾ ಮಾಡ್ತಾಳೆ. ಇಲ್ಲಿಂದ ಆದಷ್ಟು ಬೇಗ ಟ್ರೈನಿಂಗ್ ಕಂಪ್ಲೀಟ್ ಮಾಡಿ ಕೊನೆಗೂ ಬ್ಲಾಕ್ ಬೆಲ್ಟ್ ಪಡ್ಕೊಂತಾಳೆ. ಮಾಸ್ಟರ್ ತಾವು ಸಾವನ್ನಪ್ಪಿದ ನಂತರ ತಮ್ಮ ಚಿತೆಗೆ ಇವಳೇ ಬೆಂಕಿ ಇಡಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ದಿನ ಶುದ್ಧಿ ಎದ್ದು ಬಂದು ನೋಡೋ ಅಷ್ಟರಲ್ಲಿ ಆಗ್ಲೇ ಮಾಸ್ಟರ್ ಸಾವನ್ನಪ್ಪಿದ್ದಾರೆ. ಇವಳಿಗೋಸ್ಕರ ಒಂದು ಇಯರ್ ರಿಂಗ್ ನ ಬಿಟ್ಟು ಹೋಗಿದ್ದಾರೆ ಮಾಸ್ಟರ್. ಆಮೇಲೆ ಸ್ಮಶಾನಕ್ಕೆ ಬಂದಿದ್ದಾಗ ಇಲ್ಲಿರೋರು ಶುದ್ಧಿಗೆ ಚಿತೆಗೆ ಬೆಂಕಿ ಇಡೋಕೆ ಬಿಡ್ತಿಲ್ಲ. ಯಾರಾದ್ರೂ ಪುರುಷರು ಈ ಕೆಲಸ ಮಾಡ್ಬೇಕು, ಇಲ್ಲ ನೀನೇ ಮಾಡ್ಬೇಕು ಅಂದ್ರೆ ತಲೆ ಬೋಳ್ಸ್ಕೋಬೇಕು ಅಂದಾಗ ತಕ್ಷಣ ಹೋಗಿ ತಲೆಗೆ ನೀರು ಇಕ್ಕೊಂಡು ಕುತ್ಕೊಂತಾಳೆ. ಈಗ ಆಯ್ತು ಇದೆಲ್ಲ ಬೇಡ, ಬೆಂಕಿ ಇಡುವಂತೆ ಅಂತ ಹೇಳಿ ಇದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಆಮೇಲೆ ಮಾಸ್ಟರ್ ನ ಅಸ್ಥಿಯನ್ನ ಇಸ್ಕೊಂಡು ಹೋಗ್ತಾಳೆ ಶುದ್ಧಿ. ಇದಾದ್ಮೇಲೆ 2017ಕ್ಕೆ ಬರ್ತೀವಿ. ಕಾರ್ತಿಕ್ ಹತ್ರ ಅನಿತಾ ಬಂದು ತನ್ನ ಮನೆಯಲ್ಲಿ ಹುಡುಗನನ್ನ ಹುಡುಕಿದ್ದಾರೆ. ನಾಡಿದ್ದೆ ಎಂಗೇಜ್ಮೆಂಟ್, ನಮ್ಮ ಪ್ರೀತಿ ವರ್ಕ್ ಆಗಲ್ಲ ಅಂತ ಅವತ್ತೇ ಹೇಳಿದ್ದೆ, ನೋಡು ಈಗ ಆಗ್ತಿರೋ ದುಃಖಕ್ಕೆ ಯಾರು ಹೊಣೆ ಅಂತ ಹೇಳ್ತಾ ಇದ್ದಾಳೆ. ನಾನ್ ಕಳ್ಸಿರೋ ಡಿಸೈನ್ಸ್ ಇಷ್ಟ ಆಗಿ ಇನ್ನೇನು ಜಪಾನ್ಗೆ ಇಂಟರ್ನ್ಶಿಪ್ ಗೆ ಹೋಗ್ಬೇಕು, 6 ತಿಂಗಳಾದ್ಮೇಲೆ ಕೆಲಸ ಸಿಗುತ್ತೆ ಅಂತ ಕಾರ್ತಿಕ್ ಹೇಳಿದ್ರು ಕೇಳಲ್ಲ. ಶುದ್ಧಿ ಕಾರ್ತಿಕ್ಗೆ ಸಮಾಧಾನ ಮಾಡಿ ಅವಳು ಬಿಟ್ಟು ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ನಿಜ ಏನು ಅಂತ ಆದ್ರೂ ಹೇಳ್ಬಿಟ್ಟು ಹೋಗ್ತಾ ಇದ್ದಾಳೆ. ಕೆಲವರು ಸತ್ಯನೂ ಹೇಳ್ದೆ ಬಿಟ್ಟು ಹೋಗ್ತಾರೆ. ನೀನು ಇದೆಲ್ಲ ಬಿಡು, ಇಂಟರ್ನ್ಶಿಪ್ ಗೆ ಯಾವಾಗ ಹೋಗ್ತೀಯ ಅಂತ ಕೇಳಿದಾಗ ಹೋಗೋಕ್ ಆಗುತ್ತೆ ಅಂತ ಅನಿಸ್ತಾ ಇಲ್ಲ. ಅವ್ರು ಇರೋಕೆ ಜಾಗ ಏನೋ ಕೊಡ್ತಾರಂತೆ, ಊಟ ತಿಂಡಿ ಫ್ಲೈಟ್ ಟಿಕೆಟ್ಗೆಲ್ಲ ದುಡ್ಡು ನಾನೇ ಕೊಡ್ಬೇಕು, ನಮ್ಮಪ್ಪ ಅಂತೂ ದುಡ್ಡನ್ನ ಕೊಡಲ್ಲ ಅಂದಾಗ ಶುದ್ಧಿ ಅರ್ಜುನ್ ಅವರು ಗಿಫ್ಟ್ ಕೊಟ್ಟಿದ್ದ ತನ್ನ ಡೈಮಂಡ್ ರಿಂಗ್ ನೇ ಇವನಿಗೆ ಕೊಡ್ತಾಳೆ. ನಿನ್ ಕನ್ಸು ನನ್ಸಾಗ್ಬೇಕು, ಅದ್ರ ಮುಂದೆ ಇದೆಲ್ಲ ಏನು ಅಲ್ಲ, ಇದನ್ನ ಅಡ ಇಟ್ಬಿಟ್ಟು ಖರ್ಚಿಗೆ ದುಡ್ಡನ್ನ ತಗೋ ಅಂದಾಗ ತಂದೆ ಮಾಡ್ಬೇಕಾಗಿದ್ದ ಕೆಲಸ ಫ್ರೆಂಡ್ ಮಾಡ್ತಿದ್ದಾಳಲ್ಲ ಅಂತ ತುಂಬಾನೇ ಎಮೋಷನಲ್ ಆಗ್ತಾನೆ ಕಾರ್ತಿಕ್. ನಂತರ ಕಾರ್ತಿಕ್ ಜಪಾನ್ಗೆ ಹೊರಡ್ತಾನೆ. ಶುದ್ಧಿ ಮಾಸ್ಟರ್ನ ಅಸ್ಥಿ ವಿಸರ್ಜನೆಗೆ ವಾರಾಣಸಿಗೆ ಬರ್ತಾಳೆ ಒಬ್ರು ಪಂಡಿತ್ ಜಿನ ಹುಡ್ಕೊಂಡು. ಆದ್ರೆ ಒಬ್ಬ ವ್ಯಕ್ತಿ ಅವರ ಮನೆಯ ಅಡ್ರೆಸ್ ಹೇಳೋ ನೆಪದಲ್ಲಿ ಇವಳನ್ನ ಕಸಾಯಿ ಖಾನೆಗೆ ಕರ್ಕೊಂಡ್ ಬಂದು ಅತ್ಯಾಚಾರ ಮಾಡೋಕೆ ನೋಡ್ತಾನೆ. ಇವನಿಗೆ ಗೊತ್ತಿಲ್ಲ ಶುದ್ಧಿ ಮಾರ್ಷಲ್ ಆರ್ಟ್ಸ್ ಅಲ್ಲಿ ಬ್ಲಾಕ್ ಬೆಲ್ಟ್ ಅಂತ, ಹಾಗಾಗಿ ಇಲ್ಲಿದ್ದವರ ಜೊತೆ ಎಲ್ಲ ಇವಳು ಫೈಟ್ ಮಾಡ್ತಾಳೆ. ಕೊನೆಗೆ ಒಂದು ಮೂಳೆಯನ್ನ ತಗೊಂಡು ಎಲ್ಲರಿಗೂ ಚುಚ್ಚಿ ಇಲ್ಲಿಂದ ಹೊರಡ್ತಾಳೆ. ಮುಂದಿನ ದಿನ ಅಸ್ಥಿ ವಿಸರ್ಜನೆ ಮಾಡಿ ಇಲ್ಲಿಂದ ತಾಜ್ ಮಹಲ್ ನ ನೋಡೋಕೆ ಬರ್ತಾಳೆ. ಇವಳ ಬಳಿ ಒಬ್ಬ ಹುಡುಗ ಬಂದು ನಿಮಗೆ ಗೈಡ್ ಬೇಕಾ ಅಂತ ಕೇಳಿದಾಗ ಬೇಡ ಅಂತ ಹೇಳ್ತಾಳೆ. ಎಲ್ಲಾ ಕಡೆ ಟ್ರಾವೆಲ್ ಮಾಡಿ ವಾಪಸ್ ಊಟಿಗೆ ಬಂದಾಗ ಈಗ 2018 ಅನಿತಾ ಶುದ್ಧಿನ ಗಾಡಿಯಲ್ಲಿ ಕರ್ಕೊಂಡ್ ಬರ್ಬೇಕಾದ್ರೆ ಸಂಜಯ್ ಅನ್ನೋ ತೆಲುಗು ರೈಟರ್ ನ ಭೇಟಿ ಆಗ್ತಾರೆ. ಅನಿತಾ ಇವನ್ ಬರ್ದಿರೋ ಬುಕ್ ಅನ್ನ ಓದಿರ್ತಾಳೆ, ಶುದ್ಧಿ ಬರ್ದಿರೋ ಬುಕ್ ನ ಸಂಜಯ್ ಓದಿರ್ತಾನೆ. ಆಮೇಲೆ ಅನಿತಾ ಸಂಜಯ್ ನ ಫೋನ್ ಅಲ್ಲಿ ಹೊಗಳಬೇಕಾದ್ರೆ ಶುದ್ಧಿ ಯಾಕೋ ಜಾಸ್ತಿನೇ ಅವನನ್ನ ಹೊಗಳ್ತಾ ಇದೆಯಾ ಅಂತ ಕೇಳ್ತಾಳೆ. ಸಂಜಯ್ ಬರ್ದಿರೋ ರಾಣಿ ಮಾಲಿನಿ ಬುಕ್ ನ ಓದು, ನೀನು ಅವನ ಫ್ಯಾನ್ ಆಗೋಗ್ತೀಯ ಅಂತ ಹೇಳ್ತಾಳೆ. ಹಿಂದೆನೆ ಶುದ್ಧಿ ಬುಕ್ ಸ್ಟೋರ್ ಗೆ ಬಂದು ರಾಣಿ ಮಾಲಿನಿ ಬುಕ್ ನ ತಗೊಂಡಾಗ ಇಲ್ಲಿಗೆನೆ ಸಂಜಯ್ ಬಂದಿದ್ದಾನೆ. ಇವನ ಫ್ಯಾನ್ಸ್ ಎಲ್ಲ ಬುಕ್ ಗೆ ಆಟೋಗ್ರಾಫ್ ತಗೊಳಕ್ಕೆ ಇವನನ್ನ ಮುತ್ತಾಕೊಂಡಿದ್ದಾರೆ. ಇದನ್ನ ನೋಡಿ ಫುಲ್ ಇಂಪ್ರೆಸ್ ಆಗಿದ್ದಾಳೆ ಶುದ್ಧಿ. ಮನೆಗೆ ಬಂದು ರಾಣಿ ಮಾಲಿನಿ ಬುಕ್ ನ ಓದೋಕೆ ಶುರು ಮಾಡ್ತಾಳೆ. ಇದು ಮಾಲಿನಿ ಅನ್ನೋ ವೇಷೆಯ ಕತೆ. ಒಬ್ಬ ವ್ಯಕ್ತಿ ಇವಳ ಬಳಿ ಬಂದಾಗ ಇವಳ ಕಷ್ಟ ಸುಖವನ್ನ ವಿಚಾರಿಸ್ತಾನೆ. ಇಂಥ ಜಾಗದಲ್ಲಿ ಮಾಲಿನಿಗೆ ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಅಥವಾ ಇವಳ ಕಷ್ಟದ ಬಗ್ಗೆ ಕೇಳ್ತಾನೆ ಇರ್ಲಿಲ್ಲ. ಹಾಗಾಗಿ ಈ ವ್ಯಕ್ತಿಯನ್ನ ಮಾಲಿನಿ ಪ್ರೀತಿಸೋಕೆ ಶುರು ಮಾಡ್ತಾಳೆ. ದಿನ ಅವನಿಗೋಸ್ಕರನೇ ಕಾಯ್ತಾ ಇರ್ತಾಳೆ. ಒಂದಿನ ಈ ವ್ಯಕ್ತಿ ಬೆಟ್ಟಿಂಗ್ ಅಲ್ಲಿ ಎಲ್ಲಾ ಹಣವನ್ನ ಕಳ್ಕೊಂಡಾಗ ತನ್ನ ಹಣವನ್ನ ಮಾಲಿನಿ ಕೊಟ್ಟು ಸಹಾಯ ಮಾಡಿರ್ತಾಳೆ. ಆದ್ರೆ ಒಂದಿನ ತನ್ನ ಪ್ರೀತಿಯನ್ನ ಇವನ ಹತ್ರ ಹೇಳ್ಕೊಂಡಾಗ ನಿನ್ನಂತವ್ರು ಇಲ್ಲಿ ಹಾಸಿಗೆ ಮೇಲೆ ಸರಿ ಅಷ್ಟೇ, ಮನೆಗೆಲ್ಲ ಕರ್ಕೊಂಡು ಹೋಗೋಕಾಗಲ್ಲ ಅಂತ ಹೇಳ್ತಾನೆ. ಇದಕ್ಕೆ ದುಃಖದಲ್ಲಿ ಮಾಲಿನಿ, ನಮ್ಮ ರೀತಿ ದೇಹ ಮಾರ್ಕೊಂಡು ಬದುಕ್ತಾ ಇರೋರಿಗೆ ಒಂದು ಹೆಸರು ಕೊಟ್ಟಿದ್ದೀರಾ, ಅದಕ್ಕೆ ನನಗೆ ಪದೇ ಪದೇ ವೇಶ್ಯೆ ಅಂತ ಹೇಳ್ತಿದ್ಯಾ, ಅದೇ ನಿಂತರ ವ್ಯಕ್ತಿತ್ವವನ್ನೇ ಮಾರ್ಕೊಂಡು ಬದುಕ್ತಾ ಇರೋರ್ಗೆ ಏನು ಹೆಸರಿಲ್ವಲ್ಲ, ನನ್ನ ಹತ್ರ ದುಡ್ಡಿಸ್ಕೊಂಡಾಗ ಏನು ಇರ್ಲಿಲ್ಲ, ಈಗ ನಾನು ಯಾರು ಅಂತ ನೆನ್ಪಾಯ್ತು ಅನ್ಸುತ್ತೆ, ನಾನು ಯಾರೇ ಆಗಿರ್ಬೋದು, ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋ ಅಧಿಕಾರ ಯೋಗ್ಯತೆ ನಿನಗೆ ಇಲ್ಲ ಅಂತ ಹೇಳಿದಾಗ ಈ ವ್ಯಕ್ತಿ ತಲೆ ತಗ್ಗಿಸ್ಕೊಂಡು ಹೋಗಿರ್ತಾನೆ. ಆಗ ಮಾಲಿನಿ ರಾಣಿ ಮಾಲಿನಿ ತರ ಕಾಣ್ತಿದ್ಲು ಅಂತ ಸಂಜಯ್ ಬರ್ದಿದ್ದಾನೆ. ಇದು ತುಂಬಾನೇ ಇಷ್ಟ ಆಗಿ ಶುದ್ಧಿ ಸಂಜಯ್ ಬರ್ದಿರೋ ಬೇರೆ ಬುಕ್ಸ್ ನ ಓದೋಕೆ ಲೈಬ್ರರಿಗೆ ಬಂದಾಗ ಸಂಜಯ್ ಇಲ್ಲಿರೋದನ್ನ ನೋಡಿ ಇವನನ್ನ ಮಾತಾಡ್ಸೋಕೆ ಬರ್ತಾಳೆ. ಈ ರಾಣಿ ಮಾಲಿನಿ ಕತೆಗೆ ಇನ್ಸ್ಪಿರೇಷನ್ ಎಲ್ಲಿಂದ ಬಂತು ಅಂತ ಕೇಳಿದಾಗ ಗೊತ್ತಾಗುತ್ತೆ. ಸಂಜಯ್ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಇವನು ರೈಟರ್ ಅಂತ ಗೊತ್ತಾಗಿ ಒಬ್ಳು ಹುಡುಗಿ ತನ್ನ ಅಕ್ಕನ ಕಥೆಯನ್ನ ಹೇಳಿರ್ತಾಳೆ. ಅದೇ ಮಾಲಿನಿ ಕತೆ. ರಿಯಲ್ ಆಗಿ ಮಾಲಿನಿಗೆ ಆ ವ್ಯಕ್ತಿ ಅವಮಾನ ಮಾಡಿ ಹೋದಾಗ ಅವಮಾನ ತಾಳೋಕಾಗದೆ ಆತ್ಮಹತ್ಯೆ ಮಾಡ್ಕೊಂಡು ಸಾವನ್ನಪ್ಪಿರ್ತಾಳೆ. ಆದ್ರೆ ಅವಳು ಮಾಡಿದ್ದು ಸರಿ ಅಲ್ಲ ಅಂತ ಕ್ಲೈಮ್ಯಾಕ್ಸ್ ನ ಕಥೆಯಲ್ಲಿ ಚೇಂಜ್ ಮಾಡಿದ್ದಾನೆ ಸಂಜಯ್. ಈ ಕತೆ ಇಂಗ್ಲಿಷ್ ಅಲ್ಲಿ ಇದ್ದಿದ್ರೆ ಇಡೀ ಪ್ರಪಂಚ ಅದನ್ನ ಓದ್ತಾ ಇತ್ತು ಅಂತ ಹೇಳಿ ಮಾಲಿನಿ ಮನೆಗೆ ಬಂದು ಸಂಜಯ್ನ ಬುಕ್ ಅನ್ನ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡೋಕೆ ಶುರು ಮಾಡ್ತಾಳೆ. ಇದಾದ್ಮೇಲೆ ಇಬ್ರು ಅವಾಗವಾಗ ಭೇಟಿ ಆಗ್ತಾನೆ ಇರ್ತಾರೆ. ದೇವಸ್ಥಾನದಲ್ಲಿ ಮಕ್ಕಳಿಗೆ ಊಟ ಹಾಕೋದು ಎಲ್ಲ ಮಾಡ್ತಿದ್ದಾರೆ. ಅನಿತಾಗೂ ಶುದ್ಧಿ ಹೇಳ್ತಾಳೆ, ಸುಮಾರು ವರ್ಷಗಳಿಂದ ನಮ್ಮಿಬ್ಬರ ನಡುವೆ ಏನೋ ಕನೆಕ್ಷನ್ ಇದೆಯೇನೋ ಅಂತ ಅನಿಸ್ತಾ ಇದೆ, ಅವನಿಗೆ ಪ್ರಪೋಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಆದ್ರೆ ಮೊದ್ಲು ನಮ್ಮ ಅಮ್ಮನ ಹತ್ರ ಈ ವಿಷಯ ಹೇಳ್ಬೇಕು, ಮೊದ್ಲೇ ಅಮ್ಮಂಗೆ ದೊಡ್ಡ ಫ್ಯಾಮಿಲಿಯ ಹುಡುಗನ ಜೊತೆ ನನ್ನ ಮದುವೆ ಮಾಡ್ಬೇಕು ಅಂತ ಆಸೆ ಅಂದಾಗ ಸಂಜಯ್ ಅನಾಥ, ನಿಮ್ಮ ಅಮ್ಮ ಅವನನ್ನ ಒಪ್ಕೋಬೇಕಲ್ಲ ಅಂತ ಕೇಳ್ತಾಳೆ ಅನಿತಾ. ಶುದ್ಧಿ ಮನೆಗೆ ಬಂದು ತನ್ನ ತಾಯಿಗೆ ಸಂಜಯ್ ಬಗ್ಗೆ ಹೇಳೋಕು ಮುಂಚೆನೆ ಅವರು ಕೆಳಗೆ ಬಿದ್ದೋಗಿರೋದನ್ನ ನೋಡಿ ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಾಗ ಗೊತ್ತಾಯ್ತು ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಅದಕ್ಕೆ ಡಿಫೈಬ್ರಿಲೇಟರ್ ಇಂದ ಡಾಕ್ಟರ್ಸ್ ಇವರನ್ನ ರಿವೈವ್ ಮಾಡ್ತಾರೆ. ಪ್ರಜ್ಞೆ ಬರ್ತಿದ್ದಂಗೆ ಮೊದ್ಲು ಶುದ್ಧಿಗೆ ಹೇಳೋದೆ, ನಿನ್ನನ್ನ ದೊಡ್ಡ ಫ್ಯಾಮಿಲಿಯ ಹುಡುಗನಿಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ. ಡಾಕ್ಟರ್
ಡಾಕ್ಟರ್ ಇವ್ರಿಗೆ ಸ್ಟ್ರೆಸ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಹೇಳಿದ್ರಿಂದ ಸಂಜಯ್ ಬಗ್ಗೆ ಇವ್ರಿಗೆ ಹೇಳಲ್ಲ. ನಂತರ 2019ಕ್ಕೆ ಬರ್ತೀವಿ. ಶುದ್ಧಿ ತನ್ನ ತಾಯಿಯನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಂತಾ ಇದ್ದಾಳೆ, ಒಂದು ಕೆಲಸನೂ ಮಾಡೋ ಕೊಡಲ್ಲ. ಇವರ ಟೀ ಎಸ್ಟೇಟ್ ನ ಕೂಡ ಇವಳೇ ನೋಡ್ಕೊಂತಾ ಇದ್ದಾಳೆ, ಆದ್ರೆ ಸಂಜಯ್ ಇಂದ ದೂರ ಆಗಿದ್ದಾಳೆ. ಒಂದಿನ ಜಪಾನ್ ಅಲ್ಲಿ ಇರೋ ಕಾರ್ತಿಕ್ ನ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ಬೇಕಾದ್ರೆ ಇವನು ಮಾಸ್ಕ್ ಹಾಕಿರೋದನ್ನ ನೋಡಿ ಗೊತ್ತಾಗುತ್ತೆ ಕೋವಿಡ್ ಶುರು ಆಗಿದೆ. ಇವನ ಜೊತೆ ಮಾತಾಡಿ ಆದ್ಮೇಲೆ ಶುದ್ಧಿ ಟೀ ಎಸ್ಟೇಟ್ ಗೆ ಬಂದು ಇಲ್ಲಿರೋ ಕೆಲಸವನ್ನೆಲ್ಲ ಮುಗಿಸಿ ವಾಪಸ್ ಬರ್ಬೇಕಾದ್ರೆ ಸಂಜಯ್ ಇವಳನ್ನ ಭೇಟಿಯಾಗಿ ಇವಳ ತಾಯಿಯ ಬಗ್ಗೆ ವಿಚಾರಿಸಿ, ಬಾ ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ ಅಂದಾಗ, ಇಲ್ಲ ನಾನು ನಡ್ಕೊಂಡೇ ಹೋಗ್ತೀನಿ ಅಂತ ಹೇಳ್ತಾಳೆ. ಮೊದಲು ನನ್ ಜೊತೆ ತುಂಬಾನೇ ಖುಷಿಯಾಗಿದ್ದೆ, ಕಂಫರ್ಟಬಲ್ ಆಗಿದ್ದೆ, ಈಗ ಏನಾಯ್ತೋ ಗೊತ್ತಿಲ್ಲ, ನನ್ ಕಡೆಯಿಂದ ಏನಾದ್ರೂ ತಪ್ಪಾಗಿದ್ರೆ ಸಾರಿ ಅಂತ ಕೇಳಿ ಹೋಗ್ತಾನೆ ಸಂಜಯ್. ಇದರಿಂದ ಶುದ್ಧಿಗೆ ತುಂಬಾನೇ ಬೇಜಾರಾಗುತ್ತೆ. ಹೀಗೆ ನಡಿಬೇಕಾದ್ರೆ ಒಂದಿನ ಅರ್ಜುನ್ ಅವರು ತಮ್ಮ ಮೊಮ್ಮಗ ವಿಕ್ರಮ್ ನ ಕರ್ಕೊಂಡು ಶುದ್ಧಿಯ ಮನೆಗೆ ಬಂದಿದ್ದಾರೆ ಹೆಣ್ಣು ಕೇಳೋಕೆ. ಇಂತ ದೊಡ್ಡ ಫ್ಯಾಮಿಲಿಗೆ ಶುದ್ಧಿ ಹೋದ್ರೆ ಒಳ್ಳೇದು ಅಂತ ಇವ್ರ ಅಮ್ಮ ಒಪ್ಕೊಂತಾರೆ. ಆದ್ರೆ ಅರ್ಜುನ್ ಅವರು ಇದನ್ನ ಮೊದ್ಲು ಶುದ್ಧಿ ಒಪ್ಕೋಬೇಕು, ಅವಳನ್ನ ಒಂದ್ಸಲ ಕೇಳ್ಬಿಟ್ಟು ಹೇಳಿ ಅಂತ ಇಲ್ಲಿಂದ ಹೊರಡ್ತಾರೆ. ಶುದ್ಧಿ ಮನೆಗೆ ಬರ್ತಿದ್ದಂಗೆ ಅರ್ಜುನ್ ಅವರು ಬಂದಿದ್ದ ವಿಷಯ ಇವಳಿಗೆ ಇವ್ರ ಅಮ್ಮ ಹೇಳ್ತಾರೆ. ಎನ್ವಲಪ್ ಅಲ್ಲಿ ಹುಡುಗನ ಡೀಟೇಲ್ಸ್ ಇದೆ, ಚೆಕ್ ಮಾಡು ಅಂದಾಗ, ಇಲ್ಲ ನಿಮಗೆ ಒಪ್ಪಿಗೆ ಇದ್ರೆ ನನಗೂ ಒಪ್ಪಿಗೆ ಇದೆ ಅಂತ ಹೇಳಿ ತನ್ನ ರೂಮ್ ಗೆ ಬಂದು ಅಳ್ತಾ ಇದ್ದಾಳೆ ಶುದ್ಧಿ. ಆಮೇಲೆ ವಿಡಿಯೋ ಕಾಲ್ ಅಲ್ಲಿ ಕಾರ್ತಿಕ್ ಜೊತೆ ಮಾತಾಡ್ಬೇಕಾದ್ರೆ, ನಮ್ಮ ಅಮ್ಮ ತುಂಬಾನೇ ವರ್ಷಗಳಿಂದ ನಾನು ಅರ್ಜುನ್ ಅವರ ಫ್ಯಾಮಿಲಿ ತರ ದೊಡ್ಡ ಫ್ಯಾಮಿಲಿಯ ಹುಡುಗನ ಜೊತೆ ಮದ್ವೆ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ರು. ಅದರ ಮುಂದೆ ನನ್ನ ಕೆಲವು ತಿಂಗಳ ಪ್ರೀತಿ ಏನು ಅಲ್ಲ, ನಾನು ನನ್ನ ಪ್ರೀತಿ ಬಗ್ಗೆ ಹೇಗೋ ಸಂಜಯ್ಗೂ ಹೇಳಿರ್ಲಿಲ್ಲ ಅಂದಾಗ ಕಾರ್ತಿಕ್ ಏನೇ ಹೇಳಿದ್ರು ಇವಳು ಕೇಳ್ತಿಲ್ಲ. ಹಾಗಾಗಿ ನಾಳೆನೆ ಕಾರ್ತಿಕ್ ನ ಪ್ರಮೋಷನ್ ಕೂಡ ಇತ್ತು, ಆದ್ರೆ ಕೆಲಸ ಸಿಕ್ಕಿರೋದೇ ಶುದ್ಧಿ ಮಾಡಿರೋ ಸಹಾಯದಿಂದ. ಅವಳು ನನಗೆ ಹೆಲ್ಪ್ ಮಾಡಿದಳೆ, ನಾನು ಈಗ ಅವಳಿಗೆ ಹೆಲ್ಪ್ ಮಾಡ್ಬೇಕು ಅಂತ ತಕ್ಷಣ ಜಪಾನಿಂದ ಇಂಡಿಯಾಗೆ ಹೊರಡ್ತಾನೆ. ಊಟಿಗೆ ಬರ್ತಿದ್ದಂಗೆ ಅನಿತಾಳನ್ನ ಕರ್ಕೊಂಡ್ ಬಂದು ನಡೆದಿರೋ ವಿಷಯ ಎಲ್ಲ ಶುದ್ಧಿ ಅವರ ಅಮ್ಮಂಗೆ ಹೇಳಿ ವಿಡಿಯೋ ಕಾಲ್ ನ ಕಾರ್ತಿಕ್ ರೆಕಾರ್ಡ್ ಮಾಡಿದ್ದ, ಅದನ್ನ ಕೂಡ ತೋರಿಸಿದಾಗ ಇವ್ರಿಗೆನೆ ಬೇಜಾರಾಗುತ್ತೆ. ಇದೆಲ್ಲ ನೀವ್ ಯಾಕೆ ಮುಚ್ಚಿಟ್ಟಿದ್ದೀರಾ, ಶುದ್ಧಿ ಯಾರನ್ನ ಪ್ರೀತಿಸ್ತಾ ಇದ್ದಾಳೋ ಅವಳ ಜೊತೆನೆ ಮದ್ವೆ ಮಾಡ್ತೀನಿ ಅಂತ ಮೊದ್ಲು ಅರ್ಜುನ್ ಅವರ ಮನೆಗೆ ಬಂದು ಶುದ್ಧಿ ಬೇರೆ ಹುಡುಗನನ್ನ ಪ್ರೀತಿಸ್ತಾ ಇದ್ದಾಳೆ ಅಂತ ಹೇಳಿದಾಗ ಇವರು ಬೇಜಾರೇನು ಮಾಡ್ಕೊಳ್ಳಲ್ಲ. ಕೊನೆಗೆ ಶುದ್ಧಿ ಅವರ ಅಮ್ಮ ಸಂಜಯ್ನ ಮೀಟ್ ಮಾಡೋಕೆ ಬರ್ತಾರೆ. ಈಗಾಗ್ಲೇ 2020 ಶುರು ಆಗಿದೆ. ಶುದ್ಧಿ ಅವರ ಅಮ್ಮ ಸಂಜಯ್ಗೆ ಶುದ್ಧಿ ಇವನನ್ನ ಪ್ರೀತಿಸ್ತಿರೋ ವಿಷಯ ಹೇಳಿ, ಕಳೆದ 6 ತಿಂಗಳಿನಿಂದ ನಿನ್ನ ಬುಕ್ ಅನ್ನ ಇಂಗ್ಲಿಷ್ ಗೆ ಟ್ರಾನ್ಸ್ಲೇಟ್ ಮಾಡಿದ್ದಾಳೆ, ಅವಳನ್ನ ನೀನು ಕೂಡ ಪ್ರೀತಿಸ್ತಾ ಇದೆಯಾ ಇಲ್ವಾ ಅಂತ ಕೇಳಿದಾಗ ಸಂಜಯ್ ಕಣ್ಣಲ್ಲಿ ನೀರು ತುಂಬಿಕೊಂಡು, ನಾನು ನೆಕ್ಸ್ಟ್ ಬುಕ್ ನ ಬರಿತಾ ಇದ್ದೀನಿ, ಅದರಲ್ಲಿ ನಿಮ್ಮ ಮಗಳೇ ಮೇನ್ ಕ್ಯಾರೆಕ್ಟರ್ ಅಂತ ಆ ಕಥೆಯನ್ನ ಹೇಳ್ತಾನೆ. ಮತ್ತೆ ಇವನು ಬರ್ದಿರೋ ಕಥೆಯ ಡ್ರಾಫ್ಟ್ ಅನ್ನ ಶುದ್ಧಿ ಅವರ ಅಮ್ಮಂಗೆ ಕೊಡ್ತಾನೆ. ಇವ್ರಿಗೆ ಸಂಜಯ್ ಹೇಳಿದ ಕತೆ ಕೇಳಿ ತುಂಬಾನೇ ಖುಷಿ ಆಗಿದೆ. ಮನೆಗೆ ಬಂದು ಈ ಕಥೆನ ಓದು, ಆಮೇಲೆ ಮದುವೆಗೆ ಒಪ್ಪಿದ್ಯೋ ಇಲ್ವೋ ಹೇಳು ಅಂದಾಗ ಶುದ್ಧಿ ಸಂಜಯ್ ಬರ್ದಿರೋ ಕಥೆಯನ್ನ ಓದೋಕೆ ಶುರು ಮಾಡ್ತಾಳೆ. ಈಗ ನಮ್ಗೆ ಗೊತ್ತಾಗುತ್ತೆ ಸಂಜಯ್ ಶುದ್ಧಿನ ಮೊದಲನೇ ಬಾರಿ ಮೀಟ್ ಮಾಡಿದ್ದು ಶುದ್ಧಿ ತಾಜ್ ಮಹಲ್ ನೋಡ್ಕೊಂಡು ಊಟಿಗೆ ವಾಪಸ್ ಬಂದಾಗ. ಅನಿತಾ ಸಂಜಯ್ ಯಾರು ಅಂತ ಹೇಳಿದಾಗ ಅಲ್ಲ, 8 ವರ್ಷದ ಹಿಂದೆನೆ ಸಂಜಯ್ ಶುದ್ಧಿನ ಮಾರ್ಷಲ್ ಆರ್ಟ್ಸ್ ಟ್ರೈನಿಂಗ್ ಸೆಂಟರ್ ಅಲ್ಲಿ ಭೇಟಿ ಆಗಿರ್ತಾನೆ. ಅವತ್ತು ವರುಣ್ ಎಲ್ಲರಿಗೂ ಚಾಲೆಂಜ್ ಮಾಡಿ ಸೋಲ್ಸ್ಬೇಕಾದ್ರೆ ಶುದ್ಧಿ ಜೊತೆ ಅವನು ಫೈಟ್ ಮಾಡೋಕು ಮುಂಚೆ ಒಬ್ಬ ಹುಡುಗನನ್ನ ವರುಣ್ ಫೈಟ್ ಅಲ್ಲಿ ಸೋಲ್ಸ್ತಾನೆ. ಶುದ್ಧಿ ವರುಣ್ಗೆ ಬುದ್ಧಿ ಕಲಿಸ್ಬೇಕು ಅಂತ ಕೆಳಗೆ ಬಿದ್ದಿರೋ ಆ ಹುಡುಗನ ಕೈ ಹಿಡಿದು ಮೇಲೆ ಎತ್ತುತ್ತಾಳಲ್ಲ, ಆ ಹುಡುಗ ಬೇರೆ ಯಾರು ಅಲ್ಲ ಸಂಜಯ್ ಆಗಿದ್ದ. ಸಂಜಯ್ಗೆ ತನ್ನ ಬಾಲ್ಯದ ನೆನಪು ಏನು ಗೊತ್ತಿಲ್ಲ, ಇವನೊಬ್ಬ ಅನಾಥ ಆಗಿರ್ತಾನೆ. ಇವನ ತಂದೆ ತಾಯಿ ಬಿಟ್ಟು ಹೋಗಿದ್ರ ಮಾರಿ ಹೋಗಿದ್ರ ಗೊತ್ತಿಲ್ಲ, ಆದ್ರೆ ಒಂದು ಕ್ರಿಮಿನಲ್ ಗ್ಯಾಂಗ್ ಇವನನ್ನ ಸೇರಿಸ್ಕೊಂಡಿರ್ತಾರೆ. ಅವರಿಗೋಸ್ಕರ ಕಳ್ಳತನ ಮಾಡೋದು, ಗಾಂಜಾ ಸಪ್ಲೈ ಮಾಡೋದು, ಈ ರೀತಿ ಚಿಕ್ಕ ಮಕ್ಕಳು ಮಾಡಬಾರ್ದ ಕೆಲಸವನ್ನೆಲ್ಲ ಮಾಡ್ತಿರ್ತಾನೆ. ಕಳ್ಳತನ ಮಾಡಿ ಏನಾದ್ರೂ ತಗೊಂಡ್ ಹೋಗಿ ಕೊಡ್ಲಿಲ್ಲ ಅಂದ್ರೆ ಗ್ಯಾಂಗ್ ಲೀಡರ್ ಊಟ ನೀರು ಕೊಡದೆ ಹೊಡೆಯೋದು ಬೈಯೋದು ಎಲ್ಲ ಮಾಡ್ತಿರ್ತಾರೆ. ಅದಕ್ಕೆ ಒಂದಿನ ಆ ಗ್ಯಾಂಗ್ ಅವರಿಂದನೇ ತಪ್ಪಿಸ್ಕೊಂಡ್ ಬಂದು ಎಲ್ಲಾ ಕಡೆ ಏನೇನ್ ಕೆಲಸ ಮಾಡೋಕೆ ಸಾಧ್ಯ ಆಗುತ್ತೋ ಅಂತ ಕೆಲಸ ಎಲ್ಲ ಮಾಡ್ತಾನೆ. ಕಷ್ಟಪಟ್ಟು ದುಡ್ದು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಶುರು ಮಾಡಿ ತನ್ನ ಹೆಸರು ಜೈ ಅಂತ ಇಡ್ಕೊಂತಾನೆ. ಒಂದಿನ ಕೆಲ್ಸಕ್ಕೆ ಅಂತ ಒಂದಷ್ಟು ಜನ ಹುಡುಗರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಪೊಲೀಸ್ ಅವರು ಇವರನ್ನ ಹಿಡ್ಕೊಂಡಾಗ ಗೊತ್ತಾಗುತ್ತೆ ಈ ಮಕ್ಕಳನ್ನ ಕೆಲ್ಸಕ್ಕೆ ಅಂತ ಸುಳ್ಳು ಹೇಳಿ ಚೈಲ್ಡ್ ಟ್ರಾಫಿಕಿಂಗ್ ಗ್ರೂಪ್ ಅವರು ಕರ್ಕೊಂಡು ಹೋಗ್ತಾ ಇದ್ದಿದ್ದು ಅಂತ. ಆಗ ಪೊಲೀಸ್ ಅವರು ಮಕ್ಕಳನ್ನೆಲ್ಲ ರೆಸ್ಕ್ಯೂ ಮಾಡಿ ಬೇರೆ ಬೇರೆ ಅನಾಥಾಶ್ರಮಕ್ಕೆ ಕಳಿಸಿದಾಗ ಇವನನ್ನ ಊಟಿಗೆ ಕಳಿಸಿರ್ತಾರೆ. ಆದ್ರೆ ಸ್ಕೂಲ್ಗೆ ಮೊದ್ಲಿಂದಾನು ಹೋಗಿಲ್ದೇ ಇರೋದ್ರಿಂದ ಕ್ಲಾಸ್ ಅಲ್ಲಿ ಏನ್ ಮಾಡ್ತಿದ್ದಾರೆ ತಲೆ ಬುಡ ಏನು ಅರ್ಥ ಆಗ್ತಿರಲ್ಲ. ಆಗ ಸಂಧ್ಯಾ ಅನ್ನೋ ಟೀಚರ್ ಇವನಿಗೆ ಓದೋದು ಬರೆಯೋದು ಹೇಳ್ಕೊಡ್ತಾರೆ. ಸಂಜಯ್ ಬೆಳೀತಾ ಬೆಳೀತಾ ಕತೆ ಕವಿತೆಗಳನ್ನೆಲ್ಲ ಬರೆಯೋಕೆ ಶುರು ಮಾಡಿದಾಗ ಮುಂದೆ ನೀನು ರೈಟರ್ ಆಗ್ಬೋದು, ಇದನ್ನ ನಿಲ್ಸ್ಬೇಡ ಅಂತ ಹೇಳ್ತಾರೆ ಸಂಧ್ಯಾ. ಸಂಜಯ್ಗೆ ಆಕ್ಷನ್ ಮೂವೀಸ್ ನೋಡೋದು ಅಂದ್ರೆ ಇಷ್ಟ. ಬ್ರೂಸ್ಲಿ ಚಿತ್ರಗಳನ್ನ, ದ ಕರಾಟೆ ಕಿಡ್ ಮೂವಿಯನ್ನೆಲ್ಲ ನೋಡಿ ಕರಾಟೆ ಕಲಿಬೇಕು ಅಂತ ಅನ್ಸುತ್ತೆ. ಆಗ ಸಂಧ್ಯಾ ಶುದ್ಧಿ ಹೋಗ್ತಿದ್ದ ಮಾರ್ಷಲ್ ಆರ್ಟ್ಸ್ ಟ್ರೈನಿಂಗ್ ಸೆಂಟರ್ಗೆ ಹೋಗೋಕೆ ಹೇಳಿರ್ತಾರೆ. ಅಲ್ಲಿ ಶುದ್ಧಿನ ಮೊದಲನೇ ಬಾರಿ ನೋಡ್ತಾನೆ. ಆಮೇಲೆ ದೂರದಿಂದಾನೇ ಅವಳನ್ನ ನೋಡ್ತಾ ಖುಷಿ ಪಡ್ತಾ ಇರ್ತಾನೆ. ಇವನಿಗೆ ಶುದ್ಧಿನ ಮಾತಾಡ್ಸೋಕು ಧೈರ್ಯ ಇರಲ್ಲ, ಯಾಕಂದ್ರೆ ತನ್ನ ಜೀವನನೇ ಕಷ್ಟಕರವಾಗಿದೆ, ಅವಳನ್ನ ಪ್ರೀತಿಸೋ ಯೋಗ್ಯತೆ ಇಲ್ಲ ಅಂತ. ಇದರ ಜೊತೆ ಅನಾಥಾಶ್ರಮಕ್ಕೆ ಫಂಡ್ಸ್ ಕಡಿಮೆ ಆಗಿ ಆಶ್ರಮವನ್ನ ಕನ್ಯಾಕುಮಾರಿಗೆ ಶಿಫ್ಟ್ ಮಾಡ್ತಾರೆ. ಆದ್ರೂ ಕೂಡ ಸಂಜಯ್ ಶುದ್ಧಿಯ ಬರ್ತ್ಡೇ ದಿನ ಇವಳನ್ನ ದೂರದಿಂದ
ದೂರದಿಂದನೇ ನೋಡೋಕೆ ಬರ್ತಿದ್ದ. ಶ್ರುತಿ ಒಂದಿನ ಬಸ್ ಸ್ಟಾಪ್ ಅಲ್ಲಿ ಕಾರ್ತಿಕ್ ಪಂಚರ್ ಹಾಕಿಸ್ಕೊಂಡ್ ಬರ್ಲಿ ಅಂತ ಕುತ್ಕೊಂಡು ಕಾಯ್ಬೇಕಾದ್ರೆ ವರುಣ್ ಇವಳನ್ನ ಕರ್ಕೊಂಡ್ ಹೋಗೋಕೆ ಬರ್ತಾನಲ್ಲ, ಆಗ ಒಂದು ಆಟೋ ಇಲ್ಲೇ ಇತ್ತು ಅಂತ ಹೇಳಿದ್ದೆ ಸ್ನೇಹಿತರೆ. ಆ ಆಟೋ ಅಲ್ಲಿ ಬೇರೆ ಯಾರು ಅಲ್ಲ, ಸಂಜಯೇ ಇದ್ದ. ಇವಳನ್ನ ದೂರದಿಂದನೇ ನೋಡ್ತಿದ್ದ. ಮುಂದಿನ ವರ್ಷದ ಬರ್ತ್ಡೇ ಟೈಮ್ ಅಲ್ಲೇ ವರುಣ್ ಶ್ರುತಿನ ಬಿಟ್ಟು ಹೋಗೋದು. ಆಗ ಇವಳ ಮನೆ ಹತ್ರ ಗುಲಾಬಿಗಳನ್ನ ಇಟ್ಟು ಹೋಗೋಣ ಅಂತ ದಾರಿಯಲ್ಲಿ ಬರ್ಬೇಕಾದ್ರೆ ಶ್ರುತಿ ಮತ್ತೆ ವರುಣ್ ಮಾತಾಡ್ತಿರೋದನ್ನ ಮತ್ತೆ ಕಾರಲ್ಲಿ ಕೂತಿರೋ ವರುಣ್ ನ ಶ್ರುತಿ ತಪ್ಕೊಳ್ಳೋ ದೃಶ್ಯವನ್ನ ನೋಡಿ ಬ್ರೇಕಪ್ ಆಗ್ತಿರೋದನ್ನ ನೋಡಿ ಬೇರೆ ರೀತಿ ತಿಳ್ಕೊಂಡು ತಾನು ತಂದಿದ್ದ ಗುಲಾಬಿ ಹೂಗಳನ್ನ ಡಸ್ಟ್ ಬಿನ್ ಗೆ ಬಿಸಾಕ್ತಾನೆ. ಒಂದು ಗುಲಾಬಿ ಕೆಳಗೆ ಬೀಳುತ್ತೆ. ವರುಣ್ ಮತ್ತೆ ಶ್ರುತಿ ಬ್ರೇಕಪ್ ಮಾಡ್ಕೊಂಡು ಹೋದಾಗ ಗುಲಾಬಿ ಹೂವನ್ನ ತೋರಿಸಿರ್ತಾರಲ್ಲ, ಇದೆಲ್ಲಿಂದ ಬಂತಪ್ಪ ಅಂತ ನಮ್ಗೆ ಅನ್ಸಿತ್ತಲ್ಲ. ಆ ಗುಲಾಬಿ ಬೀಳ್ಸಿ ಹೋಗಿದ್ದು ಸಂಜಯ್ ಆಗಿದ್ದ. ಹೋಗೋಕ್ಕೂ ಮುಂಚೆ ಸಂಜಯ್ಗೆ ಡಸ್ಟ್ ಬಿನ್ ಅಲ್ಲಿ ವರುಣ್ ಬಿಸಾಕಿದ್ದ ಶ್ರುತಿ ಬರ್ದಿರೋ ಬುಕ್ ಸಿಗುತ್ತೆ. ದುಃಖದಿಂದ ಹೊರಗೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ಇರೋ ಬುಕ್ಕೇ ಇದು. ಶ್ರುತಿ ಬರ್ದಿರೋ ಈ ಬುಕ್ ನ ಓದಿ ಸಂಜಯ್ ತಾನು ಕೂಡ ರೈಟರ್ ಆದ ನಂತರ ಶ್ರುತಿನ ಭೇಟಿ ಆಗ್ಬೇಕು ಅಂತ ಹೇಳಿ ಹೊರಡ್ತಾನೆ. ಆದ್ರೆ 2016ರಲ್ಲಿ ಸಂಜಯ್ ತನ್ನ ಸಂಧ್ಯಾ ಟೀಚರ್ ನ ಆಕ್ಸಿಡೆಂಟ್ ಅಲ್ಲಿ ಕಳ್ಕೊಂತಾನೆ. ಅಲ್ಲಿವರೆಗೂ ಮೊದ್ಲೇ ಹೇಳ್ದಂಗೆ ಇವನ ಹೆಸರು ಕೇವಲ ಜೈ ಆಗಿತ್ತು. ಸಂಧ್ಯಾ ಸಾವನ್ನಪ್ಪಿದ ನಂತರ ಸಂಧ್ಯಾ ಜೈ ಎರಡು ಹೆಸರನ್ನ ಸೇರಿಸಿ ಸಂಜಯ್ ಅಂತ ಇಡ್ಕೊಂತಾನೆ. ಸಂಧ್ಯಾ ಅವರು ಇಲ್ದೇ ಇರೋ ಅನಾಥಾಶ್ರಮದಲ್ಲಿ ಸಂಜಯ್ಗೆ ಇರೋಕಾಗ್ತಿರಲ್ಲ. ಅದಕ್ಕೆ ಆಗ್ಲೇ ಅಲ್ಲಿಂದ ಹೊರಟು ಬುಕ್ ಅನ್ನ ಬರೆಯೋಕೆ ಶುರು ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಮತ್ತೆ ಸಿಕ್ಕ ಕೆಲಸಗಳನ್ನೆಲ್ಲ ಮಾಡ್ತಿರ್ತಾನೆ. ಕನ್ಯಾಕುಮಾರಿಯಿಂದ ಕಾಶ್ಮೀರ್ವರೆಗೂ ಟ್ರಾವೆಲ್ ಮಾಡ್ತಾ 2017ರಲ್ಲಿ ಶ್ರುತಿ ತಾಜ್ ಮಹಲ್ ನೋಡೋಕೆ ಹೋಗಿದ್ಲಲ್ಲ, ಆಗ ಅಲ್ಲಿನ ಗೈಡ್ ಕೂಡ ಸಂಜಯೇ ಆಗಿದ್ದ. ಮೇಡಮ್ ನಿಮಗೆ ಗೈಡ್ ಬೇಕಾ ಅಂತ ಅವತ್ತು ಶ್ರುತಿಗೆ ಕೇಳಿದ್ದು ಇವನೇ. ಶ್ರುತಿ ತಾಜ್ ಮಹಲ್ ನ ನೋಡ್ಕೊಂಡು ಇವನ ಕಡೆ ತಿರುಗು ನೋಡಿರಲ್ಲ. ಅದೇ ಸಮಯದಲ್ಲಿ ರಾಣಿ ಮಾಲಿನಿ ಬುಕ್ ನ ಬರ್ದು ಮುಗಿಸಿರ್ತಾನೆ. ನಂತರ ಊಟಿಗೆ ವಾಪಸ್ ಬರ್ತಾನೆ. ಆಮೇಲೆ ಶ್ರುತಿ ಕೂಡ ಊಟಿಗೆ ಬರ್ತಿದ್ದಂಗೆ ಇನ್ನು ಮನೆಗೂ ಹೋಗಿರಲ್ಲ. ರೋಡಲ್ಲೇ ಸಂಜಯ್ನ ನೋಡ್ತಾಳೆ. ಅಲ್ಲಿಂದ ಏನೆಲ್ಲ ಆಯ್ತು ಅಂತ ನಾವು ನೋಡಿದೀವಿ. ಸಂಜಯ್ ತನ್ನ ಪ್ರೀತಿಯ ವಿಷಯ ಶ್ರುತಿಗೆ ಹೇಳಲ್ಲ. ಇವಳ ಜೊತೆ ಕಳೀತಿದ್ದ ಕ್ಷಣಗಳನ್ನ ಎಂಜಾಯ್ ಮಾಡ್ತಿರ್ತಾನೆ. ಸೊ ಕಥೆಯಲ್ಲಿ ಬರ್ದಿದ್ದಾನೆ, ಕಥೆಯ ಕೊನೆಯಲ್ಲಿ ಇಬ್ಬರು ಪ್ರೇಮಿಗಳು ಒಂದಾದ್ರೋ ಇಲ್ವೋ ಅನ್ನೋದೆಲ್ಲ ಮುಖ್ಯ. ಅವರ ಪ್ರೀತಿ ಅವರಿಬ್ಬರನ್ನು ಎಷ್ಟು ಬದಲಾಯಿಸಿದೆ ಅನ್ನೋದು ಮುಖ್ಯ. ನಾನು ಕೂಡ ಶ್ರುತಿನ ಪ್ರೀತಿ ಮಾಡೋ ಯೋಗ್ಯತೆ ಪಡ್ಕೋಬೇಕು ಅಂದ್ರೆ ಏನಾದ್ರೂ ಸಾಧಿಸಬೇಕು ಅಂತ ಕೊನೆಗೂ ರೈಟರ್ ಆಗಿದ್ದೀನಿ. 365 ದಿನ ಆದ್ರೆ ಒಂದು ವರ್ಷ ಆಯ್ತು ಅಂತ ಹೇಳ್ತೀವಿ. ಅದೇ 365 ದಿನಗಳು ನಮಿಗಾದ ಅನುಭವಗಳನ್ನ ಲೆಕ್ಕ ಹಾಕಿದ್ರೆ ಒಂದು ವಸಂತ ಅಂತ ಹೇಳ್ಬೋದು. ನಿನ್ನ ಪ್ರೀತಿಸೋಕೆ ಶುರು ಮಾಡಿದ್ರಿಂದ ನಾನು 8 ವಸಂತಗಳನ್ನ ನೋಡ್ದೆ. ತನ್ನ ಜೀವನದಲ್ಲಿ 8 ವಸಂತಗಳು ಇದೆ ಅಂತ ಕಥೆಯನ್ನ ತಾನು ಶ್ರುತಿಗೆ ಬರ್ದಿರೋ ಲೆಟರ್ ನ ರೀತಿ ಬರ್ದಿದ್ದಾನೆ ಸಂಜಯ್. ಈಗ ನಾವು ಮೂವಿಯ ಮೊದಲನೇ ಸೀನ್ ನ ಮತ್ತೆ ನೋಡ್ತೀವಿ. ಸಂಜಯ್ ಬರ್ದಿರೋದನ್ನ ಓದಿ ಕಣ್ಣೀರು ಹಾಕ್ತಾ ಶ್ರುತಿ ತನ್ನ ರೂಮ್ ಇಂದ ಹೊರಗೆ ಓಡ್ ಬಂದಾಗ ಆಲ್ರೆಡಿ ಮನೆಗೆ ಸಂಜಯ್ ಬಂದಿದ್ದಾನೆ. ಇವನನ್ನ ನೋಡ್ತಿದ್ದಂಗೆ ಶ್ರುತಿ ಓಡ್ ಬಂದು ತಪ್ಕೊಂತಾಳೆ. ಇವರನ್ನ ನೋಡಿ ಶ್ರುತಿ ಅವರಮ್ಮ ಮತ್ತೆ ಫ್ರೆಂಡ್ಸ್ ಗೆ ತುಂಬಾನೇ ಖುಷಿ ಆಗಿದೆ. ಸೊ ಈ ಮೂವಿಯ ಕಥೆಯ ಜೊತೆಗೆ ಮೂವಿಯಲ್ಲಿ ಏನೇನಾಯ್ತು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ನೇಹಿತರೆ. ಈ ಮೂವಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ.